ಬಂದ್ರೆ ಹಲೋ ಯಾರು ನಂತ ಲೇಔಟ್ ಆಗಿದೆ ವಾಪಸ್ ಕಲ್ಪಿಸ್ತಾ ಬಿಡಲ್ಲ ಎಲ್ಲಿದೆಯಾ ಅಣ್ಣ ನಾವು ಒಂದು ಸ್ವಲ್ಪ ಹೊರಗಡೆ ಇದ್ದೆ, ಕಾರ್ಯಕ್ರಮ ಬಂದಿದೆ, ಮುಗಿಸ್ಕೊಂಡು ನಿಮಗೆ ಫೋನ್ ಮಾಡಿದ್ವಿ. 1 ಗಂಟೆ ಆಗ್ಬೋದು. ಫೋನ್ ಮಾಡ್ತೀನಿ ನಾನು. ಯಾಕೆ ಅಗ್ರೆಸಿವ್ ರೈತರ ಮೇಲೆ ಬೀಳ್ತಾ ಇರಿ? ಕೋರ್ಟಲ್ಲಿ ಪ್ರಕರಣ ಇದೆ, ಯಾಕೆ ಅರ್ಜೆನ್ಸಿ, ಯಾಕೆ ನಮ್ಮ ಅರಸಿಕೆರೆ ಎಲ್ಲಾ ಕಡೆ ಇದೇ ಇದು ಮಾಡ್ತಾ ಇದ್ದಿಲ್ಲ? ಕೋರ್ಟಲ್ಲಿ ಪ್ರಕರಣ ಇದೆ. ಇದು ಟೋಟಲ್ ಸರ್ 300 ಆಲ್ರೆಡಿ 29 ಸರ್ 168 ಎಕರೆನೂ ನಾವು ಜಾಸ್ತಿ ಈಗ ಆಸ್ಪತ್ರೆ ಕ್ವಶನ್ ಇನ್ನೂ ಕಡಿಮೆ ಇದೆ. ಅಲ್ಲಿ ಹೋಗಿ ಮುಂದೆ ಹೋಗಿ ಸರ್. ಈಗ ಮುಂದೆ ಹೋಗಿ ಸರ್. ತಹಶೀಲ್ದಾರ್ ಕೇಳಿದ್ರೆ ಇಲ್ಲ, ಅದು ಪ್ರಾವಿಷನ್ ಇಲ್ಲ, ಅದು ಗೊಂದಲ ಇದೆ ಸರ್ ಅಂತ ಉತ್ತರ ಕೊಡ್ತಾರೆ. ನೀವು ಯಾವ್ದು ಸರ್ 5 ಎಕರೆ ಇದೆ? 5 ಎಕರೆ ಅಲ್ಲ, ನಾನು 5 ಎಕರೆ ಹೇಳ್ತಾ ಇಲ್ಲ. 5 ಎಕರೆ OS 89/2015 ಅರಸೀಕೆರೆ ಕೋರ್ಟ್ಗೆ ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಕೇಳಿದ್ರು ನಾವು. ನೀವು ಸ್ಟೇಟಸ್ ತಗೊಂಡ್ರಿ. OS 143/2000 ಪ್ರಕರಣ, ಯಾರೇ 53/2005 ಪ್ರಕರಣದಲ್ಲಿ ನಮ್ಮ ಪರವಾಗಿ ಆಗಿದ್ದಕ್ಕೆ ನೀವು RSA 822/2012 ಹೈಕೋರ್ಟ್ಗೆ ಹೋದ್ರಿ. ಹೈಕೋರ್ಟ್ ಅಲ್ಲಿ ನೀವು ಕೇಸ್ ಚಾಲೆಂಜ್ ಮಾಡಿದೀರಾ, ಇನ್ನೂ ಪೆಂಡೆನ್ಸಿ ಇದೆ. ಆರ್ಡರ್ಸ್ ಮಾಡ್ಕೊಂಡು ದಯಮಾಡಿ ಮಾಡಿ. ಅಲ್ಲಿವರೆಗೂ ಯಾಕೆ ಆತರ ಹೈಕೋರ್ಟ್ ಹೋಗಿರೋರು ನೀವು ಅಕ್ಕನ ಪಡೆಯಲಿಕ್ಕೆ? ಸರ್ ನಂಬರ್ 21 ಅಲ್ಲಿ ಸೂಟ್ ಲ್ಯಾಂಡ್ ಅನ್ನೋದು 5 ಎಕರ್ಸ್ ಕರೆಕ್ಟ್ ಅಲ್ವಾ ಸರ್? ಸೂಟ್ ಲ್ಯಾಂಡ್ 5 ಎಕರ್ಸ್ ಅಲ್ಲ, ನಿಮ್ ಮಿಸ್ಗೈಡ್ ಮಾಡ್ತಾ ಇದ್ದೀರಾ. ತಡಿ ಸರ್, ತೋರಿಸ್ತೀನಿ. ಸೂಟ್ ಲ್ಯಾಂಡ್ ತೋರಿಸ್ತೀನಿ ತಡಿ ಸರ್. ನೀವು ಸೂಟ್ ಲ್ಯಾಂಡ್ ಅಂತ ಹೇಳ್ತೀರಾ. ನೋಡಿ ಸರ್, ಇಲ್ಲಿ ಚೆಕ್ ಬಂದು ನಿಮ್ಮವರೇ ಹಾಕಿರೋದು. ಎಲ್ಲಿ ನೋಡಿ ಸರ್, ಇಲ್ಲಿ ಸರ್ವೆ ನಂಬರ್ 14 ಹಳೆದು, ಹೊಸ ಸರ್ವೆ ನಂಬರ್ 21 ಚಾಮರಾಜನಗರ ಸ್ಟೇಟ್ ಫಾರೆಸ್ಟ್ ಎಂದು ಸಮಾಂಕಿತವಾಗಿರೋದು. 168/28 ಗುಂಟೆ ಕುಸ್ಕಿ ಪ್ರದೇಶಕ್ಕೆ ಚೆಕ್ ಬಂದಿ ನೀವು ಹಾಕಿರೋ ಪ್ರಾಪರ್ಟಿ ಶೆಡ್ಯೂಲ್ ಪ್ರಾಪರ್ಟಿ. ಈ ಕೇಸಲ್ಲಿ ಇದನ್ನೇ ಹಾಕಿರೋದು ಶೆಡ್ಯೂಲ್ ಪ್ರಾಪರ್ಟಿನ ನಾವು ಬಗರ್ಕಂ ಸಾಗ್ಮಾಡ್ 53 ಅರ್ಜಿ ಸಲ್ಲಿಸಿದೀವಿ. ಇದನ್ನ ನೀವು ಚಾಲೆಂಜ್ ಮಾಡಿದ್ರಿ ನಮ್ದು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಹೇಳ್ತೀನಿ, ಅವರೇ ಡಿಸೈಡ್ ಮಾಡಿ ಹೇಳಿ ಸರ್, ಗೊತ್ತಾಗುತ್ತೆ. ತಿಳುವಳಿಕೆ ಅವ್ರಿಗೆ ಗೊತ್ತಾಗುತ್ತೆ. 1907 ಸರ್ ಇದು 3620 ನೋಟಿಫಿಕೇಶನ್ ಕೊಡಿ ನನ್ನ ಫೈಲ್. 1907 ಸರ್ 119 ವರ್ಷ ಆಯ್ತು. ಅದು ಹಳೇದು ಸರ್, ಅದು ಹಳೇದು. ಒಂದು ನಿಮಿಷ ಸರ್, ನಮ್ಗೆ ಸ್ವಾತಂತ್ರ್ಯ ಬಂದಿರೋದು ಯಾವಾಗ?
ಎಲ್ರು ಮಾತಾಡ್ಬೇಡಿ. ಅಲ್ಲ, ನಿಮ್ ಡೌಟ್ ಕ್ಲಿಯರ್ ಮಾಡ್ತೀವಿ ಸಾಹೇಬ್. ಈಗ ನಿಮ್ ಪರವಾಗಿ ಸಾಹೇಬ್ ಮಾತಾಡಕ್ ಬಂದಿದ್ದಾರೆ. ಯಾರು ಮಾತಾಡ್ಬೇಡಿ. ಒಂದ್ ನಿಮಿಷ ಸಮಾಧಾನವಾಗಿ ಕೇಳಿ, ಒಬ್ರಿಗೊಬ್ರು ಮಾತಾಡೋದು ಬೇಡ. ಹೌದು ಸರ್. ಏನ್ ಇದ್ರಲ್ಲೇನು ಯಾವ ನಿಮ್ಗೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ. ಹೌದು, ತಾಲೂಕ್ ಕಚೇರಿ ಎದುರಿಗೆ 10,000 ಜನ ಕಡಿಮೆ ಇಲ್ದಂಗೆ ಕುಂತ್ಕೊಂಡವ್ರು ಸರಿ, ಎಲ್ಲಾ ಮಂತ್ರಿ ಸಮೇತ ಬಂದಿಲ್ ಕುತ್ಕೋಬೇಕು, ಬಗೆಹರಿಸ್ಬೇಕು, ಹೋರಾಟ ತಗೊಳ್ಳೋಣ. ನೀವೇನು ಎದುರ ಅವಶ್ಯಕತೆ ಇಲ್ಲ, ಗಾಬರಿ ಆಗ್ಬೇಡ್ರಿ. ನಿಮ್ ಭೂಮಿ ಎಲ್ಲೂ ಹೋಗಲ್ಲ. ಹೇಳಿ ಸರ್ ಅದೇ 1907ರಲ್ಲಿ ಭಾರತ್ ಡೇಟಾ 6 ಮೇ 1907ರಲ್ಲಿ ಚಾಕನ್ ಕಟ್ಟೆ ಮೀಸಲಾತಿ ಅಂತ ಆಗಿದೆ ಸರ್. ಪ್ರತಿಯೊಂದು ಚೆಕ್ ಬಂದಿರೋ ತರ ಅದ್ರ ಪ್ರಕಾರನೇ ಪ್ರತಿಯೊಂದು ಸರ್ವೆ ನಂಬರ್ ವೈಸ್ನು ಯಾವ ಇದರಲ್ಲಿ 7 ಗ್ರಾಮ ಬರುತ್ತೆ ಸರ್. 3,2 ಎಕರೆ 7 ಗ್ರಾಮ ಬರುತ್ತೆ. 7 ಗ್ರಾಮದಲ್ಲಿ ವಾಲಹಳ್ಳಿನ ಒಂದು, ವಾಲಹಳ್ಳಿಲಿ 2 ಸರ್ವೆ ನಂಬರ್ ಬರುತ್ತೆ. ಸರ್ವೆ ನಂಬರ್ 21, ಸರ್ವೆ ನಂಬರ್ 12. ಸೇಮ್ ಇದರಲ್ಲಿ ಇವ್ರು ಏನಂತಾರೆ, ಸರ್ವೆ ನಂಬರ್ 21ರಲ್ಲಿ ಇವ್ರಿಗೆ 5 ಎಕರೆಗೆ ಟೋಟಲ್ 259 ಎಕರೆ ಇದೆ ಆಸ್ ಪರ್ RTCಲಿ. ನಮಗೆ 168 ಎಕರೆ ಕೊಟ್ಟಿದ್ದಾರೆ ಸರ್. ನಾವು ಮಾಡ್ತಿದ್ದಾರೆ. ನಂಬರ್ 14 ಅಂದ್ರೆ ಮೂಲ ಸರ್ವೆ ನಂಬರ್ ಅಂದ್ರೆ 1978ರಲ್ಲಿ ಫಸ್ಟ್ ಮ್ಯಾಪ್ ಮಾಡ್ತಾರೆ ಸರ್. ಮೂಲ ಸರ್ವೆ ಇದು 2007ರಲ್ಲಿ ಆಗಿದೆ. ಅದು ಈಗ ಸರ್ವೆ ನಂಬರ್ 21 ಆಗಿದೆ. ಇದರಲ್ಲಿ 168 ಎಕರೆ 22 ಗಂಟೆ ಫಾರೆಸ್ಟ್ ಇಲಾಖೆ ಕೊಟ್ಟಿದ್ದಾರೆ ಸರ್. ಉಳಿದಿರೋದು ಗೋಮಾಳಿಗೆ ನೋಡಿ ಸರ್. ಏರಿಯಾ ರಿಮೈನಿಂಗ್ ಔಟ್ ಆಫ್ ಖರಾಬ್ ಅಂಡ್ ಗೋಮಾಳ್ ಅಂತ ಹೇಳಿದ್ರೆ ಒಂದು ಫಾರೆಸ್ಟ್ ಆದ್ಮೇಲೆ ಸರ್ವೆ ನಂಬರ್ 14ರಲ್ಲಿ ಫಾರೆಸ್ಟ್ ಎಷ್ಟಿದೆ, ಗೋಮಾಳ ಎಷ್ಟಿದೆ, ಖರಾಬ್ ಎಷ್ಟಿದೆ. ಖರಾಬಲ್ಲಿ ಮತ್ತೆ ಗೋಮಾಳದಲ್ಲಿ ಫಾರೆಸ್ಟಿಗೆ ಎಷ್ಟು ಜಾಗ ತೊಗೊಂಡಿದ್ದಾರೆ, ಉಳಿದ ಜಾಗ ಎಷ್ಟಿದೆ ಅಂತ ನೀಟಾಗಿ ಬರ್ದಿದೆ ಸರ್. ಇದಾದ್ಮೇಲೆ ಇದಾದ ನಂತರ ಇದು ಸಮಾಧಾನ ಇರೋ ಒಂದ್ಸಲಿ ಫಾರೆಸ್ಟ್ ಅಂತ ಅಧಿಸೂಚನೆ ಆದ್ಮೇಲೆ ತಮಗೆ ಗೊತ್ತಿದೆ. ಅದನ್ನು ಇನ್ನೊಂದು ನೋಟಿಸ್ ಆಗುತ್ತೆ ಫಾರೆಸ್ಟ್ ಅಲ್ಲ ಅಂತ ಇನ್ನೊಂದು ಅಧಿಸೂಚನೆ ಹೇಳೋವರೆಗೂ ಇದು ಫಾರೆಸ್ಟ್ ಸರ್. ಇದು ಬಿಫೋರ್ ಇಂಡಿಪೆಂಡೆನ್ಸ್ ಆಗಲಿ ಅಥವಾ ಅದಕ್ಕಿಂತ 18th ಪ್ರಾವಿಡೆನ್ಸ್ ಟೈಮಲ್ಲಿ ಡಿಕ್ಲೇರ್ ಆಗಿರೋದಾಗ್ಲಿ, ಅದ್ರ 1857 ಫಾರೆಸ್ಟ್ ಹೇಳಿದಂಗೆ ಸೆಷನ್ ಕೋರ್ಟ್ ಯಾಕೆ ಮತ್ತೆ ರೈತರದನ್ನು ಮಾನ್ಯ ಮಾಡಿತ್ತು. ರೈತರದ್ದು ಏನು ಮಾನ್ಯ ಮಾಡಿದ್ದಾರೆ ಸರ್. ಅವ್ರದ್ದು ಹೇಳ್ತೀನಿ ಏನಂತ 259 ಕಂದಾಯ ಇಲಾಖೆ ಇದು ಜಾಗ ಕೊಡೋದಲ್ಲ ಕಂದಾಯ ಇಲಾಖೆ ಸರ್. ಇದರಲ್ಲಿ ನಮಗೆ 168 ಎಕರೆ 22 ಗಂಟೆ ನಮಗೆ ಆಲ್ರೆಡಿ ಪಳನಿಲಿ ಇಂಡಿಕೇಟರ್ ಮಾಡಿ ಕೊಟ್ಟಿದ್ದಾರೆ ಸರ್. ಇನ್ನು ಉಳಿದಿದ್ದೇನು 90 ಎಕರೆ ಉಳಿದಿರುತ್ತೆ ಸರ್. ಏನು ಉಳಿಯುತ್ತೆ 90 ಎಕರೆ ಉಳಿದಿದೆ. 90 ಎಕರೆ ಉಳಿದಿರೋ ಜಾಗದಲ್ಲಿ 5 ಎಕರೆ ಆಶಾ ನೀರ ಸತ್ತಿಗೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ RTC ಮಾಡಿಕೊಟ್ಟಿದ್ದಾರೆ. 168 ಬಿಟ್ಟು ಇನ್ನು 90 ಎಕರೆ ಇರುತ್ತಲ್ಲ ಅದರಲ್ಲಿ RTC ಕೊಡಿ. ಇದಕ್ಕೂ ಬರ್ತೀನಿ ಸಾಹೇಬ್ರು ನಿಮ್ದೇನೋ ಡೌಟ್ ನಾನು ಆನ್ಸರ್ ಮಾಡ್ತೀನಿ. ಆಸ್ಪತ್ರೆ ಕೊಡ್ಲಿ ತೊಂದರೆ ಟೋಟಲ್ 21 ವಾಲಹಳ್ಳಿ ಗ್ರಾಮದ್ದು 259 ಎಕರೆ 31 ಗುಂಟೆ ಸರ್. RTC ಎಕ್ಸ್ಟೆಂಟ್. ಇದರಲ್ಲಿ ಅರಣ್ಯ ಇಲಾಖೆಗೆ 168 ಎಕರೆ 22 ಗುಂಟೆ. ಇದು 96-97 ಇಂಡಿಕೇಟರ್ ಮಾಡಿಕೊಂಡಿದ್ದಾರೆ ಸರ್. ಅದಕ್ಕಿಂತ ಮುಂಚೆ ಇವ್ರು ಏನ್ ಹೇಳ್ತಾರೆ 96-97 ಗೋಮಾಳ ಅಂತ ಇತ್ತು ಅಂತ. ಈಗ ಗವರ್ಮೆಂಟ್ ಜಡ್ಜ್ಮೆಂಟ್ಸ್ 95 ಬಂತು ನಮ್ಗೆ ಗೊತ್ತಿದೆ ಸರ್. ರೈಟ್ ಪಿಟಿಷನ್ 202-95 ಅದಾದ್ಮೇಲೆ ಎಲ್ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಜಾಗ ಏನಿದೆ ಅದನ್ನ ಡಿಜಿಟೈಸ್ ಮಾಡಿ ಅಂತ ಅದ್ರಲ್ಲಿ ಆರ್ಡರ್ ಇತ್ತು. ಎಲ್ಲದನ್ನು ಮ್ಯೂಟೇಷನ್ ಮಾಡಿ ಅಂತ ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇತ್ತು ಸರ್. ಆ ಜಡ್ಜ್ಮೆಂಟ್ಸ್ ಮೇಲೆ ನಮ್ಮ ಈ ನೋಟಿಫಿಕೇಶನ್ ಕೊಟ್ಟು ಅದನ್ನ ಕೊಟ್ಬಿಟ್ಟು ಗೆಜೆಟ್ ಇದನ್ನ ಇಂಡಿಕೇಟರ್ ಪಾಣಿ ಇಂಡಿಕೇಟರ್ ಮಾಡಿದ್ದಾರೆ. ಅದರಲ್ಲಿ ಇನ್ನೂ 90 ಎಕರೆ ಉಳಿಯುತ್ತೆ ಸರ್. ಕರೆಕ್ಟ್ ಅಲ್ವಾ? 168 ಆದ್ರೆ ಇನ್ನೂ 90 ಚಿಲ್ಲರೆ ಉಳಿಯುತ್ತೆ. ಈ 90 ಚಿಲ್ಲರೆಯಲ್ಲಿ 57 ಎಕರೆ ಇನ್ನೂ ಗೋಮಾಳ ಇದೆ ಸರ್. ಈಗ ತೋರಿಸ್ತಾರೆ RTCಯಲ್ಲಿ. ಇನ್ನು 5 ಎಕರೆ ಇವರಿಗೆ ಆಶಾ ನಿವೇಶನ ಕೊಟ್ಟಿದ್ದಾರೆ. 5 ಎಕರೆ 90 ಎಕರೆ ಅಂದ್ರೆ ಸರ್ ಒಂದ್ ಸೆಕೆಂಡ್ ಸರ್ ನಾವು92, 93ರಲ್ಲಿ 94ನೇ ಸಾಲಲ್ಲಿ ನಮ್ಗೆ ಹಕ್ಕುಪತ್ರ ಕೊಡ್ತಾರೆ. 96ರಲ್ಲಿ ಖಾತೆ ಮಾಡ್ಸ್ಕೊಂತಾರೆ. 97ನಲ್ಲಿ 1907 ನೋಟಿಫಿಕೇಶನ್ ಅನ್ನ 96ರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂತಾರೆ. ಅಲ್ಲಿವರೆಗೂ ಗೋಮಾಳ ರೆಕಾರ್ಡ್ಸ್ ಓಡ್ತಲ್ಲ ಇದೆ. RTC ಚೇಂಜ್ ಆಗ್ತಿದ್ದಂಗೆ ಭೂಮಿ ಓನರ್ಶಿಪ್ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಅದ್ರ ಟೈಟ್ಲ್ ಇಂಪಾರ್ಟೆನ್ಸ್. ನೀವು ಟೈಟ್ಲ್ ತಗೊಂಡು ಈಗ ಏನ್ ಹೈಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿದೀರಾ, ಚಾಲೆಂಜ್ ಮಾಡಿ ಆರ್ಡರ್ಸ್ ತಗೊಂಡು ಫರ್ದರ್ ಕೆಲಸ ಮಾಡಿ. ರೈತರ ಜೊತೆ ಸಂಘರ್ಷ ಸ್ಟೇಟಸ್ ತಗೊಳ್ತೀರಾ ಸೆಷನ್ ಕೋರ್ಟ್ ಅಲ್ಲಿ ಹಸಿಗೆರೆ ಚಾಲೆಂಜ್ ಮಾಡಿದೀವಲ್ಲ ಸರ್. ನೀವು ಶೆಡ್ಯೂಲ್ ಪ್ರಾಪರ್ಟಿ ನೋಡಿ ನೀವೇ ಹಾಕಿರೋದು. ಅದು ನಮ್ದು ನಮ್ ಪ್ರಾಪರ್ಟಿ ಟೋಟಲ್ ಪ್ರಾಪರ್ಟಿ ಹಾಕಿರೋದು ಆಗಿಲ್ಲ ಸರ್. ಹಾಕಿರೋದು 5 ಎಕರೆಗೆ ಹಾಕಿದೀರಾ, ಇವ್ರದಲ್ಲ ಅಂತ. ನಮ್ದು ಕಣ್ರಿ ನಮ್ದೆಷ್ಟಿದೆ ಅಂತ ನಾವು ಹಾಕಿದ್ದೀವಿ. 5 ಎಕರೆ ಫಾರೆಸ್ಟ್ ಅಲ್ಲ,
ನಿಮ್ದು ಗೋಮಾಳ ಇನ್ನು 90 ಯಾವುದು ಒಂದ್ ನಿಮಿಷ, ಈಗ ನೀವು ಗಿಡ ಹಾಕ್ತಿರೋ ಜಾಗ ಗೋಮಾಳನ ಫಾರೆಸ್ಟ್ ಏರಿಯಾ ಒಂದ್ ನಿಮಿಷ, ನೀವು ಫಾರೆಸ್ಟ್ ಅಂತ ಇದ್ದೀರಾ. ಒಂದ್ ನಿಮಿಷ, ತಾವು ಫಾರೆಸ್ಟ್ ಏರಿಯಾ ಅಂತ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಎಂಟರ್ ಸ್ಟೇಟ್ ಗೌರ್ಮೆಂಟ್ ಫಾರೆಸ್ಟ್ ಅಂತ ಹೇಳ್ತಿದೆ. ಯಾರು ಅಧಿಕಾರಿಗಳು ಅಧಿಕಾರ ಹೇಳ್ತಾ ಇದೆ. ನೋಟಿಫಿಕೇಶನ್ ಸರ್ಕಾರ ಸರ್ಕಾರ ಫಾರೆಸ್ಟ್ ಅಂತಿದೆ. ರೈತರು ನೀವ್ಯಾಕೆ ಮನವರಿಕೆ ಮಾಡ್ಕೊಡ್ತಾ ಇಲ್ಲ? ಅದಕ್ಕೆ ಬಂದಿದೆ ಸರ್ ಈಗ. ಅಲ್ಲ, ಒಂದ್ ನಿಮಿಷ ಇಲ್ಲ ಸರ್, ನಿನ್ನೆ ಒಂದ್ ನಿಮಿಷ ತಾವು ಹೇಳೋದು ನಾನು ಹೇಳೋದು ಮಾತಾಡಿ. ಈಗ ನೀವು ಒಂದ್ ಸಭೆ ಕರಿ, ತಹಶೀಲ್ದಾರು ಬರ್ಲಿ, ರೈತ ಮುಖಂಡರು ಬರ್ಲಿ, ಅವ್ರ ಸಮಕ್ಷಮ ಅವ್ರ ಅಡ್ವೊಕೇಟ್ ಇಟ್ಕೊಂಡು ನೀವು ಶಾಂತ ರೀತಿನಲ್ಲೇ ಅದನ್ನ ಕನ್ವಿನ್ಸ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಹಿಂಗ್ ಎಕ್ದಮ್ ಹಿಂಗೆ ನೀವು ಜೀಪ್ ಅಡ್ಡ ಹಾಕಿ ಈ ತರ ರೈತರು ಹಿಂಗ್ ಮಾಡ್ಬಿಟ್ರೆ ಎಲ್ಲಿ ಹೋಗ್ಬೇಕು? ಆಮೇಲೆ ಸರ್ಕಾರ ಅಂದ್ರೆ ಯಾರು? ನಾವೇ ಸರ್ಕಾರ, ನಾವೇ. ದಯಮಾಡಿ ಈಗ ಇರು ಜಯರಮಣ್ಣ, ನಾನು ನಿಮ್ಮ ಹತ್ರ ಹೇಳೋದಿಷ್ಟೇ ಸರ್. ಈಗ ತಾವೇನ್ ಫಾರೆಸ್ಟ್ ಅಂತೀರಿ, ರೈತರು ಅದನ್ನ ಗೋಮಾಳ ಅಂತ ಕರೀತಾರೆ. ಯಾವ್ದು ಗೋಮಾಳ ಯಾವ್ದು ಫಾರೆಸ್ಟ್ ಅನ್ನೋ ಗೊಂದಲ ಇದೆ. ಗೊಂದಲ ಇಲ್ಲ ಸರ್, ನಿಮಗೆ ನಿಮ್ಮದ್ ಸರಿ, ರೈತರು ಸರಿ. ಇದನ್ನ ಬಗೆಹರಿಸಬೇಕಾದವ್ರು ಯಾರು ಸರ್? ಇದು ಈಗ 2022ರಲ್ಲಿ ಸರ್ ಇಲ್ಲೇ ಪಾರ್ಟಿ ಮಾಡಿದ್ದಾರೆ ನೋಡಿ ಸರ್, ಪಾರ್ಟಿ ಮಾಡಿದ್ದಾರೆ, ತಹಸೀಲ್ದಾರ್ ಪಾರ್ಟಿ ಮಾಡಿದ್ದಾರೆ, 5 ಎಕರೆ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಮಾಡಿದ್ದಾರೆ. ಮಾತ್ರ ಅದು 5 ಎಕರೆ ಸರ್, 5 ಎಕರೆ ಸರ್ಕಾರ ಜಾಗ, ಸರ್ಕಾರ ಕೊಟ್ಟಿದೆ. ಬಂಗಾರಪ್ಪ ಅಂತ ಕೊಟ್ಟರು ನಮ್ಗೆ ಅದು. ತಮ್ಮ ಇಲಾಖೆ ಮತ್ತೆ ನೀವು 99 ಕಾಯ್ದೆ ಮಾಡ್ಕೊಂಡ್ಬಿಟ್ರೆ ಕೇಸ್ ಹಾಕಿರೋದು ಶಾಂತಿ ಸಭೆ ಮಾಡಿ ಶೆಡ್ಯೂಲ್ ಪ್ರಾಪರ್ಟಿ ಎಲ್ಲ ಅಂತ ಮಾಡಿ ಹೇಳ್ಬಿಟ್ಟು ಸರ್, ಓದಿ ನಾವು ಬಂದು ನಿಮಿಷ ಜಾಗದ ಕೊಡಿ, ಮ್ಯಾಪ್ ಕೊಡಿ ಸರ್. ನಿಮ್ ಡಾಕ್ಯುಮೆಂಟ್ ಒಂದ್ ನಿಮಿಷ, ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ ಕೇಳಿ. ಅಂದ್ರೆ ಅದು ಫಾರೆಸ್ಟ್. ನಾವು ಸಹ ಸರ್ಕಾರ ಮಕ್ಕಳು ಮಾಡಬೇಡ್ರಿ. ಅವ್ರು ಮಾಡ್ಕೊಳ್ಳಿ ಕಳ್ಳಿದಮ್ಮನ ನೀವ್ ಹೇಳಿದ್ರೆ ಅವ್ರು ಮಾಡಿದಾರೆ ಗೊತ್ತಿಲ್ಲ. ಸರ್ಕಾರ ಮಾಡಿದ್ರಿ, ನೋಡಿ, ಸರ್ಕಾರ ಇರೋದು ರೈತರಿಗೋಸ್ಕರ. ಏನ್ ಬೇಕಾದ್ರೂ ಸರ್ಕಾರ ಮಾಡ್ಬೋದು ಅಂತ ಅಲ್ಲ. ಕೊಟ್ಟಬಿಡಿ ಸರ್ಕಾರ. ಜೈಲ್ಗೆ ಹೋಗೋದು ಕಳಿಸಿದ್ರು, ಗಿಡ ಕಿತ್ತ ಹಾಕಿ ನಮ್ಗೆ ಜೈಲಿಗೆ ಕಳಿಸಿರಲ್ಲ, ಅವಾಗ ಕಳಿಸಿರೋದು ಏನ್ ನಾವು ನೋಡಿರಲ್ಲ. ಈಗ ನೀವು ಸರ್ಕಾರಿ ಆದೇಶ ಇಟ್ಕೊಂಡ್ ಬಂದಿದ್ದೀರಿ. ಈಗ ರೈತರಿಗೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಎಲ್ಲಾನು ಮಾಡಿ. 5 ಎಕರೆ ಜಾಗ ಅಲ್ಲಿ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇರೋದು ಅಲ್ಲಿದೆ. ಅಲ್ಲ, ಒಂದ್ ನಿಮಿಷ, ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ನೀವು ಹೇಳ್ತಾ ಅದು ಗೋಮಾಳ ಅಂತ ಮಾತಾಡುವಾಗ ಅದನ್ನು ಫಾರೆಸ್ಟ್ ಸ್ಟೋರಿ ಹೇಳ್ಬಿಡ್ತೀನಿ ಸರ್. ಹ್ಞೂ ಸರ್, ಅದನ್ನು claim ಮಾಡಿದ್ರೆ ಅದನ್ನೇ ಚಾಲೆಂಜ್ ಮಾಡಿರೋದು. ಎತ್ತಾಕಿ ನಮ್ ಜೈಲಿಗೆ ಕಳಿಸಿ ಅದಕ್ಕೂ ಗಿಡ ಹಾಕಿ ಪ್ರಶ್ನೆ ಇಷ್ಟೇ ಸರ್. ಇಲ್ಲಿ 168 ಎಕರೆ ಫಾರೆಸ್ಟ್ ಅಂತ ಇವರು, 168 ಎಕರೆ 159 ಎಕರೆ ಗೋಮಾಳ ಅಂತ ನಾವು ಮಾಡಿದ್ದಾರೆ. ಅವರು ರೈತರಾಗಿ ಅಲ್ಲಿ ಅದಲ್ಲದೆ ಅವ್ರಿಗೆ ಮಂಜೂರಾತಿಗೆ ಶಾಸಕರ ಸಮಸ್ಯೆ ನಮಗೆ ಕೊಟ್ಟಿರೋದೇ ಕೊಟ್ಟಿದ್ದು ಕೇಳಬೇಡ. ನಿಮಗೆ ಪರಿಹಾರ ಬೇಕಾ, ಸಮಸ್ಯೆ ಹಿಂಗೆ ಬೇಕಾ? ಪರಿಹಾರ ಕೊಡಿಸ್ತೀವಿ, ಮಾತಾಡ್ತೀನಿ, ನಿಮ್ಗೆ ತಿಳುವಳಿಕೆ ಬರ್ತದೆ. ಜಾಗ ಗಿಡ ಹಾಕ್ತಿರೋ ಜಾಗ ಎಷ್ಟು ವರ್ಷದಿಂದ ಉಳುಮೆ ಮಾಡ್ಬಿಟ್ರೆ? ನಾವು ಸುಮಾರು ಸರ್, ಇವ್ರು Google ಮ್ಯಾಪ್ ಓಪನ್
ಬರ್ಕೊಳ್ಳಿ. ಇವರೇ ಹೇಳಪ್ಪ ನಾವು ನೋಡಿ ಬಂದಿಲ್ಲ ನೆರಳಿಗೆ ಬನ್ನಿ ಸರ್, ನೆರಳಲ್ಲಿ ಮಾತಾಡೋಣ ಬರ್ರಿ. ಏನು ಡಿಸ್ಪ್ಯೂಟ್ ಕ್ಲೇಮ್ ಮಾಡ್ತಾರೆ 5 ಎಕರೆ ಅಂತ. 5 ಎಕರೆ ಇದು ಇವ್ರಿಗೆ ಅಕ್ರಮ ಅದಂದ್ರೆ ಅದು ಇದಲ್ಲ ಸರ್. ನಾನು ಹೇಳ್ತೀನಿ ಅಂತಂದ್ರೆ ಇವ್ರಿಗೆ ಅಕ್ರಮ ಸಕ್ರಮ ಅಂತ ಈಗ ಕೆಲವರು ಒತ್ತುವರಿ ಮಾಡ್ಕೊಂಡಿರ್ತಾರೆ, ಅದನ್ನ ಗ್ರಾಂಟ್ ಮಾಡಿ ಕೊಟ್ಟಿರೋಂಥ ಜಾಗ ಅಲ್ಲ ಸರ್. ಸರ್ಕಾರದಿಂದ ಆಶ್ರಯ ನಿರಾಕರಿಸಿದೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಗೋಮಾಳ ಜಾಗದಲ್ಲಿ ಕೊಡ್ತಾರೆ ಸರ್ ರ್ಯಾಂಡಮ್ ಆಗಿ. ಇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಗೋಮಾಳದಲ್ಲಿ ಆಲ್ರೆಡಿ ಒತ್ತುವರಿ ಆಗ್ಬಿಟ್ಟಿದೆ 90 ಎಕರೆ ಮುಂದಿನ ಫಾರೆಸ್ಟ್ ನಮ್ಗೆ 5 ಎಕರೆ ಬೇಕೇ ಬೇಕು ಅನ್ನೋ ತರ ಬಂದ್ಬಿಟ್ಟು ಈ ಜಾಗನ ಕಳೆದಿದ್ದಾರೆ. ಯಾವ 2013 ಈ ಜಾಗನ ಪೋಷಣೆ ಇಲ್ಲ ಸರ್, ಇಲ್ಲ ಸರ್, ಇವ್ರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸರ್. 2015 ಕೇಸ್ ಮಾಡ್ತಾರೆ ಸರ್. ಗಿಡ ಹಾಕ್ತಂಗೆ ಇಂಪ್ಲಿಮೆಂಟ್ ಆಗಿದೆ ಸರ್. ಡೆವಲಪ್ಮೆಂಟ್ ಫಂಡ್ ಏನು ಕೊಟ್ಟಿಲ್ಲ. ಈಗ ಏನ್ ಫೆನ್ಸಿಂಗ್ ಎಲ್ಲ ಆಗುತ್ತೆ ಸರ್, ಇಯರ್ಲಿ ಸರ್ ಜುಡಿಷಿಯಲಿ ಕೇಸ್ ಪೆಂಡಿಂಗ್ ಇದ್ದಾಗ ಹೆಂಗ್ ಸರ್ ಇದನ್ನ ಘೋಷಣೆ ಮಾಡ್ತೀವಿ ಸರ್? ಮಾತು ತಿಳಿಸ್ಬೇಡಿ ಅವ್ರಿಗೆ. ಸರ್ ನಾವು ತಿಳಿಸ್ತಾ ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳಿ ಸರ್. ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದವರು ಸಮಸ್ಯೆಗೆ ಪರಿಹಾರ ಬೇಕು ಅಥವಾ ಈ ಸಮಸ್ಯೆ ಇದೆ ಜಮೀನು ಬಿಡಿ, ಜಮೀನು ಮತ್ತೆ ಅರಣ್ಯ ಜಮೀನನ್ನು ನೀವು ಫೈಟ್ ಮಾಡಿ ಊರಿಗೆ ಮರ್ಯಾದೆ ಕೊಡಿ. ನಮ್ಮ ಲೀಡರ್ ಪರವಾಗಿ ಇರೋರು ನಾವು ಕರ್ಕೊಂಡ್ ಬಂದ್ಮೇಲೆ ರೈತರನ್ನ ಒಬ್ಬೊಬ್ರೆ ಮಾತಾಡಿ ಇನ್ನೂ ಏನ್ ಮಾತಾಡಬೇಡ ಅನ್ನಲ್ಲ. ಅವ್ರು ಕೇಳ್ಕೊಂಡು ಸಾಹೇಬ್ರು ತಿಳ್ಕೊತಾರೆ. ಆಮೇಲೆ ಏನಿದ್ರು ನೀವು ಮಾತಾಡಿ, ಮಧ್ಯದಲ್ಲಿ ಯಾರು ಮಾತಾಡ್ಬೇಕು ಆಯ್ತಾ? ನೀವೇನ್ ಕ್ವಶನ್ ಮಾಡ್ಬೇಡಿ. ಏನಂದ್ರೆ ಸರ್ ಮೊದಲಿನ ಸರ್ ಈಗಲ್ಲ 19 ನಮ್ಮ ಕಡೆ ಸರ್ಕಾರ ನಮ್ಮೂರ್ಗೆ ಮಾಡಿದ್ರು ನಿನ್ನ ಗ್ಯಾರಂಟಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ನೋಡಿ ಈ ತರದೆಲ್ಲ ಸಮಸ್ಯೆಗಳನ್ನ ಕೊಡ್ತಾರೆ ಸರ್. ಅವ್ರ ಅಪ್ಪನ ಕೊಟ್ಟು ಮರ ಕಳೆದು ಗಿಡ ಬೆಳೆಸ್ತಾರೆ ಸರ್. ಮರ ಕಡ್ಗಿ ನಾವೇನು ಬೆಳೀತಾ ಇದ್ರೆ ನಾವು ಅದನ್ನ ಆರಿಸಿನ
RS ಅಂತೀರಾ ಎಮ್ಮೆ ಕೊಡ್ತೀರಾ ಎಮ್ಮೆ 2000 ಸರ್ ಹೈಕೋರ್ಟ್ ಹೇಳಿದ್ದು ಅವರು RS ಈಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ವೇಟ್ ಮಾಡ್ಬೇಕಲ್ಲ ಕೊಟ್ಟಿದ್ಯಲ್ಲ ಸರ್ ಎಮ್ಮೆ ಕೊಟ್ಟಿರೋದು 5 ಎಕರೆ ನಾವು ನೀವು ಕ್ಲೈಮ್ ಮಾಡಿರೋದು 168 ಎಕರೆಗೆ ನಾವು ಅದನ್ನೇ ಚಾಲೆಂಜ್ ಮಾಡಿರೋದು ಇಲ್ಲ ಸರ್ ಹಾಕಿರೋದಲ್ಲಿ ಅದಲ್ಲ ಅಂತ ನಾವ್ ಹೇಳ್ತಿರೋದು 11 ಇಲ್ಲ 11 ಅದು ಟ್ರೈ ಮಾಡಿದ್ದು ಮರ ಬೆಳೆಸಿದ್ದೀರಾ ಕೇರ್ಕೊಂಡು ಮಾಡ್ಬಿಡು ಊರುಗಳೇ ಇರ್ಲಿಲ್ಲ ಎಲ್ಲ ಕಾಡ ಬೆಳೀತಾ ಬಂದು ನೀವು ಆ ತರ ಶಿವಮೊಗ್ಗದಲ್ಲಿ ಮತ್ತು ಶಿಕಾರಿ ಫಾರೆಸ್ಟ್ನವರು ನಾಲೆಡ್ಜ್ ಇದೆ ನಾನು ಹೇಳೋ ಕೋರ್ಟಲ್ ಪ್ರಕರಣ ಇರುವಾಗ ಹಿಂಗ್ ಹರಿ ಬರಲಿ ಫೋರ್ಸ್ 5 ಎಕರೆಗೆ ಮಾತ್ರ ಸಾರದು ಈಗ ನೋಡಿ ಸರ್ 5 ಎಕರೆ ಇದು ನಾವು ಸ್ಟಾರ್ಟ್ ಮಾಡಿ 3 ತಿಂಗಳಾಯ್ತು ಸರ್ ಕರೆಕ್ಟ್ ಅಲ್ವಾ ಮರ ಕಡೆ ಸ್ಟಾರ್ಟ್ ಮಾಡಿ 3 ತಿಂಗಳಾಯ್ತಲ್ವಾ 3 ತಿಂಗಳಿಂದ ಈಗ ಹೆಂಗ್ ಬಂದ್ರೆ ಸರ್ ಗಿಡ ಯಾಕೆ ಬರಬಾರ್ದು ಸರ್ ಒಂದ್ ನಿಮಿಷ ಉದ್ದೇಶ ಹೌದು ಸರ್ ನೀವು ಹಂಗಾದ್ರೆ ನಾವು ಬಿಡ್ಬಾರ್ದು ನಾವು ಗಿಡ ನೀವು ಹಂಗೆ ನಮ್ಮ ಜಮೀನ ಕಿತ್ಕೊಂಡ್ರಿ ನಾವು ಹಾಕಿ ನೀವು ಹಂಗೆ ಬಂದ್ರಿ ನಾವು ಈಗ ಉಳುಮೆ ಮಾಡಕ್ಕೆ ಬಂದ್ರಿ ನಾವು ಅವರು ನಿಮಗೆ ನೀವು ಬಂದ್ರಿ ನೀವು ಎಲ್ಲಿ ಕೊಟ್ಟಿದ್ದೀವಿ ನನಗೆ ಎಲ್ಲಿ ಕೊಟ್ಟಿದ್ದೀನಿ ಅಂತ ಜಾಗ ತೋರಿಸ್ತಾರೆ ಸರ್ವೆ ಆಗಿದೆ ಜಾಯಿನ್ ಸರ್ವೆ ಆಗಿದೆ ಅಲ್ಲ ಈಗ ನಿಮ್ಮ ಆಪ್ ಅಲ್ಲೇ ಬಂದ್ಬಿಡುತ್ತಲ್ಲ ಈಗ ನಿಮ್ಮ RF ಬರ್ತೆ ಆಗದೇ ಇಲ್ವಲ್ಲ ನಾನು ಮತ್ತೆ ಯಾಕೆ ರೆವಿನ್ಯೂ ಏನ್ ಮಾಡ್ತಾರೆ ನಾನು ಹೇಳ್ತೀನಿ ಸರ್ ರೆವಿನ್ಯೂ ಈಗ 168 ಎಕರೆ ಟೋಟಲ್ 250 ಒಂದು 3 ಎಕರೆ ಇದೆ ಸರ್ ಜಾಗ 50 ಎಕರೆ ಫಾರೆಸ್ಟ್ ಅಂತಂದ್ರೆ ಇನ್ನು 50 ಎಕರೆ ಗೋಮಳ ಜಾಗ ನಮ್ಗೆ ಫಾರೆಸ್ಟ್ ಬಿಡುತ್ತೆ ಫಾರೆಸ್ಟ್ ಜಾಗನ ಫಾರೆಸ್ಟ್ ಅಂತ ಎಲ್ಲ ಮಾಡಲ್ಲ ಸರ್ಕಾರಿ ಖರಾಬು ಹುಲ್ಲುಬಳ್ಳಿ ಖರಾಬು ಗೋಮಾಳ ವಿದ್ಯುತ್ ಜಾಗ ವೇಸ್ಟ್ ಲ್ಯಾಂಡ್ ಮೇಲೆ ಫಾರೆಸ್ಟ್ ಬಂದ್ಬಿಟ್ಟು ಕೊಡೋದು ಸರ್ ಚೆನ್ನಾಗಿ ಹುಲ್ಲುಬಳ್ಳಿ ತರಿಸುತ್ತೆ ಯಾವುದನ್ನು ಗೋಮಾಳದಲ್ಲೇ ಮುಂಚಿನ ಪ್ರಶ್ನೆ ನಮ್ಮನ್ನು ನೋಡ್ರಿ ಅದೇ ಗೋಮಾಳ ಅದು ಇನ್ನೊಂದ್ಸರಿ ಯಾರು ಬರೋದು ಯಾರು ಇದು ಮಾಡ್ತಾರೆ ನಾವು ಅದ್ಬಿಟ್ಟು ಬೇರೆ ನಮಗೆ ಈಗ ಸ್ವಾತಂತ್ರ್ಯ ನಂತರ ಅದು ಯಾವುದು ಬ್ರಿಟಿಷ್ ಗವರ್ಮೆಂಟ್ ಆಫೀಸರ್ಸ್ ಆಗಿದ್ರು ಇವರೆಲ್ಲ ಈಗ ಇವ್ರು ಹೇಳ್ತಿರೋದು ನೀವು 3 ತಿಂಗಳ ಹಿಂದೆ ಮರ ಕಡಿಯುವಾಗ ಕೇಳಲಿಲ್ಲ ಈಗ ಬಂದು ಅದು ಕೇಳ್ತಿಲ್ಲ ಸರ್ ನಾನು ಹೇಳ್ತೀನಿ ಕಾನೂನು ಏನಿದೆ ಅದು ಹೇಳ್ತೀನಿ ಸರ್ ಇವ್ರು ಹೇಳ್ತಾರೆ ಈಗ ಇದ್ದಕ್ಕಿದ್ದಂಗೆ ಅವ್ರು ಕಡಿತೇವೆ ನಾವು 3 ತಿಂಗಳಿಂದ ಕಡಿತೀವಿ ಯಾಕಂದ್ರೆ ಆಸ್ ಪರ್ ನಮ್ದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಪ್ರಕಾರ ಎಕ್ಸ್ಟ್ರಾಕ್ಷನ್ ಮಾಡಿ ನಮಗೆ ಇವ್ರನ್ನ ಅದೇ ತರ ಇವ್ರಿಗೆ ತೊಂದರೆ ಕೊಡ್ಬೇಕಂತ ಇದ್ದಿಲ್ಲ ಸರ್ ಅದೇ ಜಾಗದಲ್ಲಿ ಮರ ಕಡಿದ ಜಾಗದಲ್ಲಿ ನಾವು ಎಲ್ಲದಕ್ಕೂ ರೆಡಿ ಆಗಿ ಬಂದಿರೋರಿಗೆ ತೊಂದರೆ ಕೊಡ್ತೀರಾ ಕೊಡಿ ತಮಗೆ ಗೊತ್ತಿರೋ ಬಿಡಿಸ 30 ವರ್ಷ ನೀವು ಎಷ್ಟು 30 ವರ್ಷದಲ್ಲಿ ಇರಲಿಲ್ಲ ಈಗ ಬಂದ್ರೆ ಕ್ಲೈಮ್ ಮಾಡಿದ್ವಿ ಇವ್ರೇನು ಚಕ್ಬಂದಿ ಹಾಕಿದ್ದಾರೆ ನೀವು ಮಾಡಿದ್ದೀರಾ 168 ಎಕರೆಗೆ ಮಾಡಿದೀವಿ ಸರ್ ನಿಮಗೆ 1965 ನನ್ನ ಮ್ಯಾಪ್ ಕೊಡ್ತೀನಿ 1965 ಕಾಡಲ್ಲಿರೋ ಮರ ಪೂರ ನೀಲ್ಗಿರಿ ಇಲ್ಲ ಎಲ್ಲ ಹಾಕಿರ್ತಕ್ಕಂಥ ಯಾವ ದಾವನು ಕೂಡ ನ್ಯಾಯಾಲಯ ಹೋಗ್ತಿಲ್ಲ ನಿಮ್ಮನ್ನ ನೀವು ಉಳ್ತಿರೋ ಜಾಗದಲ್ಲಿ ಮರ ಕಡಿತೀರಾ ನೀವು ಮತ್ತೆ ನಿಮ್ಮಲ್ಲಿ ಆ ಟೈಮಲ್ಲಿ ಆಯ್ತಲ್ಲ ಯಾಕೆ ಮರ ನೀವು ಗಿಡ ಹಾಕಿರೋದು ನಮ್ಗೆ ಕೈಗೆ ಹಾಕ್ಸಿ ಈ ನೀಲಗಿರಿ ಅಕೇಶಿಯ ಕಥೆ ಇದೆಯಲ್ಲ ಸರ್ ನೀವು ಒಂದು ಹಂತದಲ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಂಡು ಬೇಗ ಬೆಳೆಯೋ ಮರ ಅಂತ ಹಾಕ್ಬಿಟ್ರಿ ಹೌದು ನೀವೇ 20 ವರ್ಷದಿಂದ ಹಾಕಿದ್ರಿ ಹಾಕ್ಬಿಟ್ಟು ಅದು ಯಾವಾಗ ಈಗ ಮತ್ತೆ ಅದು ಡ್ರೈ ಮಾಡುತ್ತೆ ಅಂತ ಗೊತ್ತಾಯ್ತು ಮತ್ತೆ ನೀವೇ ತೆರವು ಮಾಡಕ್ಕೂ ಶುರು ಆದ್ರಿ ಹೌದು ಈಗ ನೀಲಗಿರಿ ಅಕೇಶಿಯ ಇದೆ ಅಂತಂದ್ರೆ ಇದು ಕ್ರಿಯೇಟ್ ಮಾಡಿರೋ ಅರಣ್ಯ ಅಲ್ವಾ ಸರ್ ಲಾಜಿಕಲಿ ಒಂದು ನಿಮಿಷ ಸರ್ ನೀಲಗಿರಿ ಅಕೇಶಿಯ ಇದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನನಗೂ ಗೊತ್ತು ಸರ್ ನಾನು ಎಷ್ಟೋ ಸರ್ತಿ ಶಿವಮೊಗ್ಗದ ಇಶ್ಯೂಗಳಲ್ಲಿ ನಾನು ಮೀಟಿಂಗ್ಗಳಲ್ಲಿ ಕೇಳಿದ್ದೀನಿ ನನಗೊಂದು ಐಡಿಯಾ ಇದೆ ಯಾವ ರೀತಿ ರೈತರಿಗೆ ಹೆಂಗೆ ಅನ್ಯಾಯ ಆಗಿರ್ಬೋದು ಏನು ಒಂದು ಐಡಿಯಾ ಇದೆ ಈಗ ನಾನು ನಿಮ್ಗೆ ಹೇಳೋದಿಷ್ಟೇ
ಈಗಾಗಲೇ 2 ಬಾರಿ ಪ್ರಕರಣ ಹಾಕಿದ್ರೆ ರೈತರ ಮೇಲೆ ಜೈಲು ಪಾಲ್ ಮಾಡಿದ್ದೀರಿ. ನಿಮ್ಮಿಂದ ಅಧಿಕಾರಿ ಮಾಡಿದ್ದಾರೆ. ಪೊಸಿಷನ್ ಬರಕ್ಕೆ ಟ್ರೈ ಮಾಡಿದ್ರು. ಯಾಕಂದ್ರೆ ಸರ್ ಗೋಮಾಳದಲ್ಲಿ ಈಗ ಅಲ್ಲೋಗಿ ಮಾಡ್ಬೋದು. ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರಲ್ಲ ಗೋಮಾಳದಲ್ಲಿ ಅಲ್ಲೋಗಿ ಮಾಡೋದಿತ್ತ 5 ಎಕರೆಲ್ಲಿ ಫಾರೆಸ್ಟ್ ಒಳಗಡೆ ಯಾಕೆ ಬಂದ್ರಿ? ಬಿಟ್ಟಿ ಜಾಗ ಕೇಳೇ ಮಾಡಿಲ್ಲ. ಜಿಲ್ಲಾ ಪಂಚಾಯತಿ ತಗೊಳ್ಳಿ ಸರ್, ನಾವು ಕೋಟಿ ಕೊಟ್ಟಿದೀವಲ್ಲ, ನಾವು ಕೊಟ್ಟಿದೀವಿ ಸರ್. ನೀವು ಒಂದು ಈಗ ಅದೊಂದು ಪಾರ್ಟ್ ಇರ್ಲಿ. ನಾನು ಹೇಳಿದ್ದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಅವರು ಹೋಗ್ತವ್ರೆ. ಈಗ ನಾನು ಹೇಳ್ಬೇಕಂದ್ರೆ ನೀವು ನೀಲಗಿರಿ ಅಕೇಶಿಯ 15 ಎಲ್ಲ ಮರ ನೋಡಿದ್ರೆ ಎಲ್ಲ ಒಂದು 10-15 ವರ್ಷ ತುಂಬಾ ಹಳೆ ಮರ. ನಿಮಿಷ ಹಣ್ಣಿನ ಗಿಡ ಹಾಕ್ಬೇಕು ಅಂತ ಈಗ ಹೋಗಿದ್ದೀರಿ. ಹಣ್ಣಿನ ಗಿಡ ಹಾಕ್ತಾ ಇದ್ದೀನಿ, ಕರಡಿ ಧಾಮ ಆಗಿದೆ, ಮಾಡ್ತಾ ಇದ್ದೀನಿ. ನಾನೇನೋ ಇದನ್ನ ಒಂದು ಶಾಂತಿ ಸಭೆ ಮಾಡಿ ಎಲ್ಲರೂ ವಿಶ್ವಾಸ ತಾಂಡಿ ಹೋಗೋದಲ್ಲ. ಯಾಕೆ ಈಗ ನಾನು ತಹಶೀಲ್ದಾರ್ ನಾನು ಮಾತಾಡಿದ್ದೀನಿ ಸರ್. ಈಗ ತಹಶೀಲ್ದಾರ್ ನಿಮಿಷ ಇರೋ ಇಲ್ಲಿ ಬರ್ಲಿ, ಬಂದು ರೈತರಿಗೆ ತಿಳುವಳಿಕೆ ಹೇಳಿ. ನಾವು ಮುಂದೆ ಹೋರಾಟ ನಾವು ತಗೊಂತೀವಿ. ನೀವು ಫೋರ್ಸ್ ಯೂಸ್ ಮಾಡೋದನ್ನ ಈಗ ಫೋರ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ನಿನ್ನೆ ಇವ್ರು ಕಚೇರಿಗೆ ಕರೆದು ಮಾತಾಡಿದ್ದಾರೆ ಸರ್. ಒಂದು 10 ಜನ ಕರೆದು ಮಾತಾಡಿದ್ದಾರೆ. ಅವ್ರೇನು ಹೇಳಿದ್ರು? ನಾನು ಹೇಳೋದೇನು ಅಂತಂದ್ರೆ, ದಯಮಾಡಿ ಏನ್ ಕೆಲಸ ಮಾಡಿದೀರಾ ಇಷ್ಟಕ್ಕೆ ತಾವು ನಿಲ್ಲಿಸ್ಬಿಟ್ಟು ಒಂದು ಸಭೆ ಅರೇಂಜ್ ಮಾಡಿ. ಇಲ್ಲಿ ತಹಶೀಲ್ದಾರ್ ಬರ್ರಿ, ರೆವೆನ್ಯೂ ಇಲಾಖೆಯವರು. ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ನಮ್ಮ ಓನರ್ಶಿಪ್ ಇರುತ್ತೆ ಸರ್. ನಾವು ಯಾರಿಗೂ ಏನ್ ಮಾಡಕ್ಕೆ ನಮ್ಗೆ ಯಾರು ಈ ತರ ಕೆಲಸ ಮಾಡ್ಬೇಡಿ ಅಂತ ಹೇಳಕ್ಕೆ ಲಾಜಿಕ್ ಆಗಿ ಹೋಗೋಣ ಸರ್. ಅಕೇಶಿಯಾ ಮತ್ತು ನೀಲಗಿರಿ ಈಗ ನೀವು ಪಾಪ ಒಂದ್ 2 ವರ್ಷದಲ್ಲಿ ಬಂದಿರ್ಬೋದು, 3 ವರ್ಷದಲ್ಲಿ ಬಂದಿರ್ಬೋದು. ಆಮೇಲೆ ಪಾಪ ನಿಮ್ ಡ್ಯೂಟಿ, ನಾವು ಅದನ್ನ ನಿಮ್ ಬಗ್ಗೆ ನಾವೇನು ವೈಯಕ್ತಿಕವಾಗಿ ನಮ್ಗೇನು ಇಲ್ಲ. ನಾವು ಮೊದಲನೇ ಅದನ್ನ ಸ್ಪಷ್ಟಪಡಿಸ್ತೀವಿ. ನಾವು ಯಾರ ಬಗ್ಗೆನೂ ಅರಣ್ಯ ಇಲಾಖೆ ಅಧಿಕಾರಿಗಳ ಬಗ್ಗೆ ನಮಗೂ ಗೌರವ ಇದೆ. ಕಾಡಂಚಿನವರೇ ಕೆಲವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅವ್ರ ಮನೆ ಹತ್ರ ಹೋಗು ನಿಂತಾಗ ಅವ್ರಿಗಾಗಿರೋ ಅನುಭವಗಳು ನಾವು ಕೇಳ್ಕೊಂಡಿದೀವಿ. ನನಗೆ ನಿಮ್ ಬಗ್ಗೆ ಗೌರವ ಇದೆ. ನಾನು ಹೇಳೋವಂಥದ್ದು, ಅಟ್ಲೀಸ್ಟ್ ನೀವೇನು ಫಾರೆಸ್ಟ್ ಬೆಳೆಸ್ಬೇಕು ಅಂತಿದ್ದೀರಿ, ನಾವು ಅದ್ರ ಬಗ್ಗೆ ನಮ್ಮಲ್ಲಿ ಯಾರಿಗೂ ಆಕ್ಷೇಪ ಇಲ್ಲ. ನಾವು ಹೇಳ್ತಿರುವಂಥದ್ದು, ನಿಮ್ದೇನು ವ್ಯಾಜ್ಯ ಇದೆ ಒಂದು ಸಭೆ ಮಾಡಿ, ಶಾಂತಿ ಸಭೆ, ಸಮಾಧಾನವಾಗಿ ಮುಂದುವರಿರಿ. ಏಕಾಏಕಿ ಈ ವಾತಾವರಣ ಎದ್ದೇಳೋದಿದೆಯಲ್ಲ, ನೋಡೋಣ. ಈ ಸರ್ಕಾರಗಳನ್ನ ನಿರ್ಧಾರ ಮಾಡೋಣ ರೈತ. ನೀವು ನಾಳೆ ಸರ್ಕಾರ ಇನ್ನೊಂದು ಬಂತು ಅಂದ್ರೆ, ಅಲ್ಲಿಂದ ಒಂದು ಫೋನ್ ಬಂತು ಅಂದ್ರೆ ಕತೆ ಬೇರೆ. ನಮ್ಗೆ ಅಧಿಕಾರ ಇಲ್ಲ ಇದ್ದಿದ್ದು ನಾವು ಬೇರೆ ಥರ ಮಾತಾಡ್ತಿದ್ದೆ. ಅಧಿಕಾರ ಇದ್ದಿದ್ರೆ ಬೇರೆ ಥರ ಮಾತಾಡ್ತಿದ್ದೆ. ಅದಕ್ಕೆ ನಾನು ಹೇಳೋವಂಥದ್ದು, ಒಂದು ತಹಶೀಲ್ದಾರ್ ಇಲ್ಲಿ ಬರಲಿ. ಅವರು ನಿನ್ನೆ ಏನಂದ್ರು, ಗೊಂದಲವಾಗಿ ಮಾತಾಡಿದ್ರು. ನಾನೇ ಎಲ್ಲ ರೈತರ ಸಮಸ್ಯೆ ನಾನೇ ಕೇಳಿದ್ರು. ಅವ್ರಿಗೆ ಕ್ಲಾರಿಟಿ ಇಲ್ಲ, ಸ್ವಲ್ಪ ಅದಿದೆ ಹಿಂಗಿದೆ ಅಂತ ಹೇಳೋ ಮಾತಾಡೋದು. ಅದನ್ನ ಗ್ರಾಮದಲ್ಲೇ ಕುಂತು ಮಾತಾಡೋಕ್ಕೇನು ಒಂದು ಶಾಂತಿ. ಈಗ ಇಷ್ಟು ಗಿಡ ಹಾಕಿದ್ರೆ ಅಷ್ಟಾಗಲಿ. ನಾವು ಈಗ ಯಾರು ಕೂಡ ಅಲ್ಲೇನು ತರಲೆ ಮಾಡಕ್ ಹೋಗೋದಿಲ್ಲ. ಇನ್ನು ಉಳಿದದ್ದವನ್ನ ತಹಶೀಲ್ದಾರ್ ಸಮಕ್ಷಮ ಇವತ್ತೇ ಕರೀಲ್ಲ, ನಾಳೆಗಾರು ಕರೀರಿ, ಇಲ್ಲ ನಾಡಿದ್ಗಾರು ಕರೀರಿ. ನಾವು ಗಿಡ ನೆಡುವಂಥದ್ದು ಮಳೆ ಆಧಾರಿತ ಸರ್. ಮಳೆ ಇನ್ನು ಮಳೆ ಶುರು. ಒಂದ್ ನಿಮಿಷ ಸರ್. ನಾವು ಪ್ರಕೃತಿ ಎಲ್ಲ ಚೆನ್ನಾಗಿದ್ರೆ ನಾವು ಚಂದ್ರ ಬಗ್ಗೆ ನಾವು ಹೈಯೆಸ್ಟ್ ರಿಗಾರ್ಡ್ಸ್ ಇಟ್ಕೊಂಡಿರುವಂತವ್ರು ಇಲ್ಲಿರೋರೆಲ್ಲರೂ ಕೂಡ. ಅದರಲ್ಲೂ ಯಾದವ್ ಸಮಾಜ ಇವರು ಹೋಗ್ತಾರೆ, ಕುರಿ ಪ್ರಾಣಿಗಳ ಜೊತೆನೆ ಬೆಳ್ಕೊಂಬಂದಂತ ಸಮುದಾಯ ಇದೆ. ಇವ್ರಿಗೂ ಕೂಡ ಅರಣ್ಯದಲ್ಲಿ ಮೇಯಿಸ್ಕೊಂಡು ಬಂದು ಅಭ್ಯಾಸ ಇರುವಂತ ಜನಾಂಗನೇ ಅದು. ಒಂದ್ ನಿಮಿಷ ಇರೋಣ. ಈಗ ನೀವು ಅಕೇಶಿಯಾ ನೀಲಗಿರಿ ಹಾಕ್ಬಿಟ್ಟು ಕಾಡು ಕಾಡು ಅಂತ ಬಂದ್ಬಿಟ್ರೆ, ಈಗ ಅಕೇಶಿಯಾ ನೀಲಗಿರಿ ಎಲ್ಲರ ಹಾಕಿದ್ರೆ ಪಟಾರ ಅಂತ ಎದ್ಬಿಡುತ್ತೆ 5-6 ವರ್ಷ. ಇವೆಲ್ಲ ಪಟ್ಟ ಅಂತ ಎದ್ಬಿಡ್ತವಲ್ಲ ಸರ್. ಬಂದು ಅರಣ್ಯ ಇದು ಅಂದ್ಬಿಟ್ರೆ ಮುಗಿದೈತಲ್ಲ. ಅದಕ್ಕಿಂತ ಮುಂಚೆ ಇದು ತುಂಬಾ ನ್ಯಾಚುರಲ್ ಕೃಷಿ ಕಾಡು ಸರ್. ಹುಲಿ ಇದ್ದ ಜಾಗನೇ ಸರ್.
ಯಾರೋ ಎಲ್ಲೋ ಸರ್ ಈಗ ಕೇಳಪ್ಪ ಇಲ್ಲಿ ನೋಡೋಣ ಇಲ್ಲಿ ಇವ್ರು ಯಾರು ಹೇಳಕ್ ಬಂದಿಲ್ಲ ನಿಮಗೆ. ಅಧಿಕಾರಿಗಳು ಆದೇಶ ಯಾರು ಕೊಡ್ತಾರೆ ಇಂಪ್ಲಿಮೆಂಟ್ ಮಾಡಕ್ ಬರ್ತಾರೆ ಅವ್ರೇನ್ ಮಾಡ್ತಾರೆ. 27ರಲ್ಲಿ ಹುಲಿ ರೆಕಾರ್ಡ್ ಆಗಿದೆ. 27 ಬ್ರಿಟಿಷ್ನವರು ಸರ್ ದೇಶ ನುಂಗಿರೋರು ಬರ್ಕೊಂಡ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಮ್ಮವ್ರು ಇದ್ರೆ ಸರ್ ಅವಾಗ ಆಡಳಿತ ನಮ್ಮ ದೇಶ ಇಡೀ ನಮ್ಮ ಇಂಡಿಯಾದಲ್ಲಿ ಅವಾಗ ನಮ್ಮವ್ರ ಆಫೀಸರ್ಸ್ ಇದ್ರೆ ಸರ್ ಯಾರಾದ್ರೂ ಯಾರು ಇಲ್ಲ ಸರ್. ಅವಾಗ ಸರ್ವೇಯಿಂಗಲ್ಲಿ 17 ವರ್ಷ ಕೆಲಸ ಮಾಡಿ ದೇಶನ ಆಡಳಿತನ ಲೂಟಿ ಇರೋ ಜಯರಮಣ್ಣ ಒಂದು ನಿಮಿಷ. ಈಗ ನಿಮ್ಮ ನಿಲುವು ನಾವು ಗಿಡ ಹಾಕಿ ನಿಲ್ಸಲ್ಲ, ನಾವು ಮುಂದುವರಿತೀವಿ. ಇವ್ರ ಜೊತೆ ಅವ್ರ ಜಾಗದಕ್ಕೆ ನಾವೇನ್ ಹೇಳಿದ್ರೆ ಸರ್ ಅವ್ರ ಜೊತೆ ಏನಿದೆ ನಾನು ಮಾತಾಡಿ ಇನ್ನೂ 2 ತಾವೇನಂಗೆ ಇದನ್ನ ನಾವು ನೀವು ಮಾಡ್ತಾ ಮಾತಾಡೋದು ಜನಕ್ಕೆ ವಿಶ್ವಾಸ ಇಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ ಸರ್. ಈಗ ನಮಗೂ ಜಾಗ ಕೊಟ್ಟಿರೋದು ಕಂದಾಯ ಇಲಾಖೆನೆ, ನಿಮಗೂ ಕಂದಾಯ ಇಲಾಖೆನೆ ಕೊಟ್ಟಿರೋದು ಕರೆಕ್ಟ್ ಅಲ್ವಾ? ಎರಡು ಅವರೇ ಮಾಡಿರ್ತಾರಲ್ವಾ? ನೀವು ಯಾರನ್ನ ಹೋಗಿ ಕೇಳ್ಬೇಕು? ತಹಶೀಲ್ದಾರ್ ಮೆಮೊರಂಡಮ್ ಕೊಟ್ಟಿದೀವಿ. ಯಾಕಂದ್ರೆ ಸರ್ ಕರೆಕ್ಟ್ ಪಾಯಿಂಟ್ ಬಂದ್ರಿ ಸರ್. ತಾವ್ ಹೇಳಿದ್ ಕರೆಕ್ಟ್. ಈಗ ಈಗ ಜಯರಾಮಣ್ಣ ಇಲ್ಲಿ ನೋಡೋಣ, ನಾನು ಎಲ್ಲಾ ರೈತರು ಟೈಮ್ ಮಾಡಿ ಎಲ್ಲರೂ ಒಂದೊಂದು ಮಾತಾಡೋದು ಯಾವುದೇ ಅಧಿಕಾರಿ ನೋಡ್ರಿ ಅವ್ರೇನು ಪಾಪ ಸರ್ಕಾರಿ ಆದೇಶ ಇಂಪ್ಲಿಮೆಂಟಿಂಗ್ ಬರ್ತಾರೆ ಅಷ್ಟೇ. ಏನ್ ನಿಮ್ ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗಿ ನಾನು ಹೇಳುವಂಥದ್ದು ದಯಮಾಡಿ ಹೇಳಿ ಗೊತ್ತಾಯ್ತು ಹೇಳಿ. ಕುಂತ್ಕೊಂಡು ಮಾತಾಡಿ ನಂತರ ರೈತರನ್ನು ವಿಶ್ವಾಸ ಮಾಡಿ ನಾವು ಅದನ್ನ ಸಮರ್ಥನೆ ಮಾಡ್ತೀವಿ. ಈಗ ಕೋರ್ಟಲ್ ಕೇಸ್ ಇದೆ. ಈಗ ನೋಡೋಣ ನಾವು ಕೂಡ ಬನ್ನಿ ಆಫೀಸ್ ಹತ್ರ ಮಾತಾಡೋದು. ಒತ್ತುವರಿ ಮಾಡಿ ಅಲ್ಲಿ ಎಲ್ಲೋ ಒಂದ್ ಕಡೆ ಇದೇ ಶಿವಮೊಗ್ಗದಲ್ಲಿ ಒಂದು ಘಟನೆನಲ್ಲಿ ಕಂಬಕ್ಕೆ ಕಟ್ಟಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂಬಕ್ಕೆ ಕಟ್ಟೋದು ಅಂತ ಹೇಳನೆ ಒಂದು ಸರ್ಕಾರನೇ ಉಳೋಗಿದೆ. ಈವ್ನಿಂಗ್ ಬನ್ನಿ ಅಣ್ಣ, 6 ಮೇಲೆ 6 ಗಂಟೆ ಮೇಲೆ ಬನ್ನಿ. ಆನಂತರ ಅದೇ ಅಧಿಕಾರಿಗಳು ಬಂದು ಅದನ್ನ ತೆರವು ಮಾಡಿಕೊಟ್ಟಿರೋದು ನಮ್ಮ ಕಸಿಗೆರೆ. ದರ್ಶನ ಇದೆ. ಈಗ ತಾವೀಗ ಸರ್ಕಾರಿ ಆದೇಶ ಪಾಲನೆ ಮಾಡಕ್ ಬಂದಿದ್ದೀರಿ. ನಾವು ನಿಮ್ ಬಗ್ಗೆ ನಾವೇನೋ ತಕರಾರಿಲ್ಲ. ನೀವು ನಮ್ಮ ಮನವಿ ಏನು ಅಂತಂದ್ರೆ ನೀವೇನೋ ಮಾಡೋ ಗ್ರಾಮಸ್ಥರನ್ನ ಕೂರಿಸ್ಕೊಂಡು ಮಾತಾಡೋದು. ಅದೇ ಬನ್ನಿ, ಈ ಊರಿಂದಾನೇ ಎಲ್ಲ ಇದು ಮಾಡ್ಬೇಕು. ಎಲ್ಲರೂ ಬಂದ್ರೆ ಹೇಳ್ತಾರೆ ಯಾವ ಡೇಟ್ ಅಂತ ಹೇಳ್ತಾರೆ, ಮಾಡ್ಕೊಂಡು ಸಂಜೆ ಬನ್ನಿ 6 ಗಂಟೆ. ಈಗ ಅವ್ರ dispute ಅನ್ನೋದನ್ನ ನೀವು ಡಿಸ್ಪ್ಯೂಟ್ ಅಲ್ಲ ಅಂತೀರಿ. ತಲಾದಂದ್ರಿಂದ ಇದು ನಮ್ಮ ಪಕ್ಷದಲ್ಲಿ ಇರೋದು. ಇಲ್ಲ ಸರ್ ನಮ್ಮ ಜಾಗದಲ್ಲಿ ಬರೋದು actually ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಇವ್ರು ಗಲಾಟೆ ಮಾಡೋದು ಅದು ಮಾಡೋದು. ನಮ್ಮ ಜಾಗ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಶಾಂತಿಯುತವಾಗಿ. ನಮ್ಮ ಪಕ್ಷ ಅವ್ರು ಯಾರು ನಮ್ದು ಫಸ್ಟ್ ನೋಡಿ ಸರ್ ಇಲ್ಲಿ ಆರ್ಟಿಸಿ ನೋಡಿ ಫಸ್ಟ್ OS ಹೋದಾಗ ಸರ್ ಇದರಿಂದ 96 ಅವಾಗ ಕ್ರಿಯೇಟ್ ಆಗಿರೋದು ಡಾಕ್ಯುಮೆಂಟ್. ಫಸ್ಟ್ OS ಹೋಗಿದ್ದು ಯಾರು ಸರ್ ನೀವೇ ಸರ್. ಇದು ಯಾವ ಇಸ್ವಿದಿದು? ಇದು ಯಾವ ಇಸ್ವಿ? ಫಸ್ಟ್ OS ಹೋಗಿದ್ದು ಅರಣ್ಯ ಇಲಾಖೆ ಯಾರೋ ಹೋಗ್ಬೇಕಿತ್ತು ಸರ್. ಫಸ್ಟ್ OS ಹೋಗಿದ್ದು ನಮ್ದು ಸರ್. ನೋಡಿ ಸರ್, ಅಲ್ಲ ಇಲ್ಲಿ ಗೋಮಾಳ ಅನ್ನೋ ಅರಣ್ಯ ಇಲಾಖೆ 168.22 ಇಲ್ಲಿ ನೋಡಿ ಸರ್, ನಮ್ದು ಇಷ್ಟರಲ್ಲಿದೆ ಸರ್. ಉಳಿದ ಗೋಮಾಳ 81 82ರಲ್ಲಿ ಗೋಮಾಳನೆ. ಗೋಮಾಳ ಅದೆಲ್ಲ ಅದನ್ನೇ ಹೇಳ್ತಾರೆ. ನಾನು ಹೇಳ್ತಿರೋದು ಅದನ್ನೇ ಹೇಳ್ತಿರೋದು. ಆಗಿರ್ಲಿಲ್ಲ. ಒರಿಜಿನಲ್ ಜಾಗ ಗೋಮಾಳ ಸರ್. ಇವ್ರು ನೋಟಿಫಿಕೇಶನ್ ಅದೇ ಹೇಳ್ತಿರೋದು. ಗೋಮಾಳ ಜಾಗನೇ ಅರಣ್ಯ ಇಲಾಖೆ ಇಂಡೀಕರಣ ಮಾಡ್ಕೊಟ್ಟಿದ್ದಾರ್ರಿ. ಬ್ರಿಟಿಷ್ನವರು ಜಯರಮಣ್ಣ ಗೋಮಾಳ ಜಾಗದಲ್ಲಿ ನಿಮಗೆ ಉಳ್ಳಕ್ಕೆ ಸರ್ ಈಗ ಎಲಿಜಿಬಲ್ ಅಲ್ಲಣ್ಣ ಫಾರೆಸ್ಟ್ ಮಾಡೋದಕ್ಕೆ ಎಲಿಜಿಬಲ್ ಸರ್. ಅಲ್ಲ ಸರ್, ಈಗ 81 82ನೇ ಇಸ್ವಿ ದಾಖಲೆ ಪ್ರಕಾರ 269 ಗೋಮಾಳ ಅಂತ ಇಲ್ಲಿದೆ. ಈಗಲ್ಲ ಸರ್, 1887 ಅಂದ್ರೆ ಗೋಮಾಳ ಅದು. ನಾನು ಬಂದೆ ಸರ್ 1987 ಗೋಮಾಳ. ಒಂದ್ ನಿಮಿಷ, 1907 ನಲ್ಲಿ ಅದು ಗೋಮಾಳ ಜಾಗನೇ ಸರ್ ಫಾರೆಸ್ಟ್ ಕೊಡೋದಪ್ಪ ಸರ್. ಈಗ ಸರ್ಕಾರ ವಾಪಸ್ ಸರ್ ಇಲ್ಲಿ ನೋಡಿ ಸರ್, ಸರ್ವೆ ನಂಬರ್ ಇದು ಡೀಟೇಲ್ಸ್ ಆಫ್ ಏರಿಯಾ ಖರಾಬ್ ಜಾಗ ಎಷ್ಟಿದೆ ಆ ಸರ್ವೆ ನಂಬರ್ ಅಲ್ಲಿ ಗೋಮಾಳಲ್ಲಿ ಎಷ್ಟು ಫಾರೆಸ್ಟ್ ಇಟ್ಕೊಂಡಿದ್ದಾರೆ. ಖರಾಬ್ಲೆಸ್ ಅಸೈನ್ಮೆಂಟ್ ಫಾರ್ ಗೋಮಾಳ ಉಳಿದಿರೋ ಜಾಗ ನಮಗೆ ಸ್ವತಂತ್ರ ಬಂದಿದೆ ಅವಾಗ. ಸ್ವತಂತ್ರ ಬಂದಿದ್ರು ಯಾವ್ದನ್ನ ಅದೇ ಗೆಜೆಟ್ ತಗೊಂಬಂದು ತೋರಿಸ್ಬಿಟ್ರೆ ನಾವ್ ಹೆಂಗ್ ಸರ್ ಒಪ್ಕೊಳ್ಳೋದು? ಬ್ರಿಟಿಷ್ ಗೌರ್ಮೆಂಟ್ ಇಂದ ಅಲೋ ಮಾಡಕ್ಕಾಗಲ್ಲ. ನಾವು ಇಂಡಿಯನ್. ಅವಾಗ ಆಗಿರೋದು ನಿಮ್ಮ ಇಲಾಖೆಗೆ ಇಲ್ಲಿವಲ್ಲ ಅದು. ಸರ್ ಅದು ಲೀಗಲ್ ಸರ್. ಅವೆಲ್ಲವೂ ಬ್ರಿಟಿಷ್ ಗೌರ್ಮೆಂಟ್ ಕಾನೂನು ಕಾಯ್ದೆಗಳು ಬದಲಾಗಿದ್ದಾವೆ. ಈಗ ಈಗ ತಾವು ಒಂದು ಸಭೆ ಮಾಡಿ ತಹಶೀಲ್ದಾರ್ ಹತ್ರ ಇದನ್ನ ಸಮಕ್ಷಮ ಮಾತಾಡ್ತಾರೆ. ತಹಶೀಲ್ದಾರ್ ಒಂದು ಐಡಿಯಾ ಇರುತ್ತೆ, ಅವ್ರ ಹತ್ರ ಕೊಡಕ್ಕೆ ಸಾಧ್ಯ. ನೀವು ಏಕಾಏಕಿ ಬರುವಂಥದ್ದು ದಯಮಾಡಿ ನಾನು ನಿಮ್ಗೆ ಮತ್ತೆ
ಮತ್ತೆ ಮನವಿ ಮಾಡ್ತೀನಿ. ನಮ್ಮಲ್ಲೂ ಇದೀವಿ, ನಾವು ಏಕಕ್ಕೆ ಬರೋದಲ್ಲ, ಇವ್ರು ಏಕಕ್ಕೆ ಬಂದಿರೋದು ಸರ್. ಈಗ 81, 82ನೇ ಇಸ್ವಿ ಪ್ರಕಾರ ಇವ್ರದೇ ಜಾಗ ಇದು. ನಮ್ದು ಸರ್ ಒಂದ್ ನಿಮಿಷ ಇರಣ್ಣ. ಅಲ್ಲ 1907ರಲ್ಲೇ ಇದು ಫಾರೆಸ್ಟ್ ಅಂತ ಆಗಿದೆ. 81, 82ರಲ್ಲೇ ಗೋಮಾಳ ತಮ್ಗೆ ಹೇಳ್ತಿರೋದು ಏನು ಗೊತ್ತಾ ಸರ್, 95 ಗೋದಾವರ್ಮೆಂಟ್ ಜಡ್ಜ್ಮೆಂಟ್ ಆದ್ಮೇಲೆ ಎಂಟೈರ್ ಸ್ಟೇಟ್ ಅಲ್ಲಿ ಪಾಣಿಯಿಂದ ಇಂಡೀಕರಣ ಆಗಿದೆ. ಎಲ್ಲಾ ಫಾರೆಸ್ಟ್ ಗಳನ್ನು ಮ್ಯೂಟೇಷನ್ ಮಾಡ್ಬೇಕಂತ ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇರೋದ್ರಿಂದ 97ರಲ್ಲಿ ನಮ್ಮ ಪರವಾಗಿ ಮಾಡಿದ್ದಾರೆ ಸರ್. ನಾನು ಹೇಳ್ತಿರೋದು ಆಲ್ ಓವರ್ ಸ್ಟೇಟ್ ಅಲ್ಲಿ ಎಲ್ಲಾ ಫಾರೆಸ್ಟ್ ಏರಿಯಾ ತೆಗೆದುಕೊಂಡು ಸರ್ ಗೋಮಾಳ ಅಂತೇಳಿ ಪಾಣಿ ನಿಮಗೆ ಮಾಡಿಬಿಟ್ಟಿದ್ದಾರೆ 92 ಅಲ್ವಾ ಸರ್? ನಾನು ನಿಮ್ ತಪ್ಪಂತ ಹೇಳ್ತಿಲ್ಲ, ಯೋಚನೆ ಮಾಡಿ ರೈತರು ನೀವು ನೋಡ್ರಿ, ಯೋಚನೆ ಮಾಡ್ರಿ. ಇದೆಯಾ ಈಗ ಬರಕ್ ಕೇಳ್ರಿ, ನಾವು ಕಾಯ್ತೀವಿ. ಈಗ ತಗೋತೀವಿ. ಈಗ ನಿಮ್ ಜಾಗದಲ್ಲಿ ಏನಿದೆ 5 ಎಕರೆ ಏನಿದೆ ಅದನ್ನ ನಾವು ಟಚ್ ಮಾಡಿಲ್ಲ, ಕರೆಕ್ಟ್ ಅಲ್ವಾ? 5 ಎಕರೆ ಶೆಡ್ಯೂಲ್ ನಮ್ ಪ್ರಾಪರ್ಟಿ ಅಂತ ಕೊಟ್ಟಿರೋದು. ನಿಮ್ ಪ್ರಾಪರ್ಟಿ ಎಲ್ಲ ಅದು ನಮ್ದು ಅಂತ ನಾವು ಕ್ಲೈಮ್ ಮಾಡಿರೋದು ಸರ್. ಸುಮ್ಮನೆ ಕೇಳಕ್ಕಾಗಲ್ಲ. ಈಗ 2003ರಿಂದ ಇದನ್ನ ರಾಗಿ ಬೆಳೆದ್ರೆ 15 ಅಂದ್ರೆ ಬರಬೇಕಿತ್ತಲ್ಲ ಸರ್. ತಹಶೀಲ್ದಾರ್ ಅವ್ರಿಗೆ ಈಗ ಮಾತಾಡಿ ಬರ್ತಾರ ಕೇಳಿ ಬಗೆಹರಿ. ಎರಡನೇ ಬಾರಿ ಪಾಪ ಮಾಡಿರೋ ಪಾಪ ಮಾಡೋ ಅಂತೀರ ಇಷ್ಟು ವರ್ಷ ಐತೆ, ಒಂದೇ ದಿವಸ ಗೊತ್ತಾ ಅದಕ್ಕೆ ಇಲ್ಲಿ ಈ ಜಾಗದಲ್ಲಿ ನಮ್ದು ಏನಿದೆ ಇವ್ರು ಹಾಕಿರೋ ಜಾಗ ಇದನ್ನ ಹಾಕಿದ್ರೆ ನಮ್ದು ಅಂತ ನಾವು ಟೋಟಲ್ ಚಾಲೆಂಜ್ ಮಾಡಿದ್ರೆ ಗೋಮಾಳ ಅಂತ ಹೇಳಿ 85 ದಾಖಲೆ ಕೊಟ್ಟು ಸರ್. ಇದು ಅದಕ್ಕೆ ಡಾಕ್ಯುಮೆಂಟ್ ಇವ್ರು ಶೆಡ್ಯೂಲ್ ಹಾಕಿ ಯಾಕೆ ಮಾತಾಡ್ತೀವಿ ನೀವು? ಇದು ಮೂಲತಃ ಗೋಮಾಳ ಜಾಗ ಫಾರೆಸ್ಟ್ ಮಾಡಿದ್ರೆ ಫಾರೆಸ್ಟ್ ಅಂತ ನಿಮಗೆ ಗೋಮಾಳ ಅಂತ ನಿಮ್ಮ ಹೆಸರು ಬಂದಿದೆ. ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ನಿಮ್ಮ ಹೆಸರಿದೆ, ನಿಮ್ಮ ಹೆಸರಿದೆ ಅರಣ್ಯ ಇಲಾಖೆ ಅಂತ ಹೇಳಿ ಗೊತ್ತಿರೋ ಸಮಸ್ಯೆ ಆಗುತ್ತೆ ಅಂತ ಅದಕ್ಕೆ ನಾವು ಮುಖ್ಯ ಇಲ್ಲ. ಸರ್ಕಾರಿ ಜಮೀನು ಇವರು ತಹಶೀಲ್ದಾರ್ ಅಥವಾ ಸರ್ಕಾರದ
ಮುಂದೆ ಧರಣಿ ಮಾಡಿ ಅದನ್ನು ಕೊಡಿಸ್ಕೊಳ್ಳಿ ಸರ್. ನಮಗೆ ಡಿನೋಟಿಫಿಕೇಶನ್ ನಮಗೆ ಗೊತ್ತಿದೆ, ರಿಸರ್ವ್ ಫಾರೆಸ್ಟ್ ಡಿನೋಟಿಫಿಕೇಶನ್ ಆದ್ಮೇಲೆ ನೀವು ಹೇಳೋದು ಅದ್ರಲ್ಲಿ ನಾವೇನು ಬರಲ್ಲ, ಇವರು ಅದು ಮಾಡಿಲ್ಲ ಇದು ಮಾಡಿಲ್ಲ ಹಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಸರ್ಕಾರ ಇರುತ್ತೆ, ಸೈಕಲ್ ಇರುತ್ತೆ, ಮ್ಯಾಪ್ಸ್ ಚರ್ಚ್ಗಳು ಅಲ್ಲೇ ಫಿಕ್ಸ್ ಮಾಡ್ತಾರೆ. ಇವ್ರ ಪರವಾಗಿ ಆದರೆ ಇವ್ರ ಪರವಾಗಿನೇ ರೆವಿನ್ಯೂ ಅವರು ದಾಖಲೆ ಕೊಟ್ಟು ಇವ್ರ ಪರವಾಗಿ ಮಾಡಿದ್ರೆ ಡಿನೋಟಿಫೈ ಮಾಡಲಿ ಸರ್. ಡಿನೋಟಿಫೈ ಮಾಡಿ ಮಾಡೋಕ್ಕಾದ್ರೆ ಇವ್ರು ಬೇಕಾದ್ರೆ 168 ಎಕರೆ ನಮಗೂ ಸೇರಿಸ್ತಾರೆ, ನಮಗೇನು ತೊಂದರೆ ಇಲ್ಲ. ಅಲ್ಲಿವರೆಗೂ ಸ್ಟೇಟಸ್ಗೂ ಇದೆ. ನಾವೇನು ಕೆಲಸ ಮಾಡ್ತೀವಿ ಮೊದಲಿನ ತುಂಬ ವರ್ಷದಿಂದ ಮಾಡ್ತೀವಿ, ಅದೇ ಕೆಲಸ ನಾವು ರೆಗ್ಯುಲರ್ಗೆ ಆಪರೇಟ್ ಮಾಡೋಕ್ಕೆ ಬಿಡಬೇಕು, ಅದರಲ್ಲೇನಿಲ್ಲ. ಈಗ ಇವರು ಅದಕ್ಕೆ ಚಿರುಪಿರಿ ಮಾಡ್ತಾರೆ ಅಂತ ಹೇಳಿದ್ರೆ ಆಸ್ ಪರ್ ನಮ್ದು ಏನಾದ್ರು ಕಾನೂನು ಸರ್ ಲೀಗಲ್ ಪ್ರಿಪೇರ್ ಆಗಿ ಬಂದಿರೋರು ನಾವು. ನೀವು ಜೈಲ್ಗೆ ಹಾಕ್ತಿರೋ ಅದು ಎಲ್ಲೆಲ್ಲಿಗೆ ಹಾಕ್ಬೇಕು, ಯಾವ ಸೆಕ್ಷನ್ ಉಪಯೋಗಿಸ್ಬೇಕು ನಮ್ಮಲ್ಲಿ ಸಾಹೇಬ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಯಾಕೆ ಇದು ಮಾಡ್ತೀರಾ? ನಿಮ್ಮ ಈ ನಿಮ್ಮ ಊರಿಗೆ ನೀವು ಎಲ್ಲ ನಾವು ಎದರಲ್ಲ. ಸಾಹೇಬ್ರ ಓಟ್ ಕೊಟ್ಟಿವಿ, ನಮ್ಗೆ ಕೇಳ್ಯಾರ ನ್ಯಾಯ, ನಮಗೆ ಕೇಳ್ಯಾರ ಅವರು. ಅಲ್ಲ ಸ್ವಾಮಿ ಸಾಹೇಬ್ರ 80,000 ಓಟ್ ಕೊಟ್ಟಿವಿ, ನ್ಯಾಯ ಕೇಳ್ಯಾರ ನಮ್ಗೆ, ಅವ್ರ ಕೇಳಕ್ ನ್ಯಾಯನ. ಯಾವ ಸಪೋರ್ಟ್ ಬೇಡ ಸರ್, ಪಾಪ ಅವ್ರಿಗೆ ಅಯ್ಯನ್ಸ್ತಾ ಇದ್ದೀರಲ್ಲ. ಹೇಳ್ಬಾರ್ದು ಸರ್, ನಡೆದಿರೋದು ಇಲಾಖೆ ಒಳಗೆ ನಡೆದಿರೋದನ್ನ ನಾವು ಹೇಳ್ಬಾರ್ದು ಅಷ್ಟೇ. ಹೇಳಿ ಸರ್, 1 ಎಕರೆ ಆದ್ರೂ ಬಿಡಿಸಿದ್ದೇವೆ, ಟಚ್ ಮಾಡಿ ಅಂತ ಕೇಳಿ ಯಾರಾದ್ರೂ ನಿಮ್ಮನ್ನ ವಾಲೆಳಿ ಹೆಸರು ಹೇಳರಲ್ಲಿ ಮಂಜೂರು ಪತ್ರ ಸಿಗ್ದಲ್ಲ, ಮಂಜೂರು ಪತ್ರ ಸಿಕ್ಕಿಲ್ಲ ಅಧ್ಯಕ್ಷ. ಏನೋ ಬಂದಾಗ ಅದು ಸಮಸ್ಯೆ. ನೀವೇ ಮೊದಲಿಂದನೇ ಇದ್ದೀರಾ ಅಂತ ಹೇಳಿದ್ರೆ ನಾನೇ ತಮಗೆ ಗೊತ್ತಿದೆ. ನಮ್ಮ ಜೈಲಿಗೆ ಹಾಕ್ಸಿ ಸರ್, ಇವ್ರು ತೆರವುಗೊಳಿಸಿ ಸತ್ಯ ಒಪ್ಕೊಳ್ಳಿ ಸರ್. ಕಳೆದ ಎರಡು ಕೇಸ್ ಹಾಕ್ಸಿದ್ರು, ಜೈಲಿಗೆ ಹಾಕ್ಸಿದ್ರು ಸರ್. ಇವ್ರು ರೈತರ ಮಕ್ಕಳು ಅಲ್ಲ ಸರ್, 10 ವರ್ಷದಿಂದ ನಾವು ಉಳುಮೆ ಮಾಡಿ ಬೆಳೆ ತರ್ತೀವಿ ಸರ್ ಈ ಭೂಮಿಲಿ. ನಮ್ಮ ತಾಯಿಗೆ ಜೈಲಿಗೆ ಹಾಕಿ ಗಿಡ ಹಾಕಿರೋದು ಕೇಳಿಲ್ಲಿ ಮಾತಾಡೋದು ತಿಳ್ಕೊಬೇಕು, ಹೊರಟಾಗಿ ನೋಡ್ಕೋಣ. ಇಂಟರ್ನೆಟ್ ಸಿಕ್ಕರೆ ಬೇಕಾದ್ರೆ ನಾನು ಹಾಕ್ತೀನಿ, ಬೇಕಾದ್ರೆ ನೀವು ಹಾಕ್ತೀನಿ. ನಂದೇನು 30 ಗಂಟೆ ಹಾಕಿದ್ರೆ ಇದ್ರಾಗ ಇದನ್ನು ಲೈವ್ ಬಿಡೋದು, ಇದನ್ನು ಮಾಡೋದು. ಕೆಟ್ಟ ವಾತಾವರಣ ನಮ್ಗೆಲ್ಲ ನೋಡ್ರಿ ಮಾಡ್ಬೇಕು ನೀವು ಕಣ್ಗಾವಲ್ ಮೇಲೆ ಕಣ್ಗಾವಲ್ ಇಟ್ಕೊಂಡು ದ್ರೋಣ್ ಕಾವಲ್ ಇಟ್ಕೊಂಡ್ರು ಗಿಡ ಅಲ್ಲಿ ಇರಕ್ಕೆ ಆಗಲ್ಲ ರೈತರ ಮುಟ್ಟೆ ಮುಟ್ತೀವಿ ಸರ್, ನಾವು ನಡೀತೀವಿ. ಇರಪ್ಪ ಕಾನೂನಲ್ಲಿ ರೈತರ ಹಾಕ್ತಿಲ್ವಾ? ಕಾನೂನೆಲ್ಲ ಗೊತ್ತಿದೆ. ಈಗ ನೀವು ಕೂಡ ತಾಳ್ಮೆ ಕಳ್ಕೊಂಡು ನಾವೇನು ಹೋರಾಟ ರೂಪಿಸ್ಬೇಕು, ನಾವು ಖಂಡಿತ ಮಾಡೇ ಮಾಡ್ತೀವಿ. ಅದನ್ನ ಮಾಡೋದ್ರಲ್ಲಿ ಏನಾಗುತ್ತೆ ಆಮೇಲೆ ನೋಡೋಣ. ಈಗ ನಾನ್ ನಿಮ್ಮಲ್ಲಿ ಹೇಳುವಂಥದ್ದು, ಈಗ ಸದ್ಯಕ್ಕೆ 5 ಎಕರೆ ಗಂಟೆ ನೀವು ಬರಲ್ಲ ಅಂತಿದ್ದೀರಿ. ಬರಲ್ಲ ಸರ್, ಅದಕ್ಕೆ ಈಗ ನಾವು ಗಿಡ ಹಾಕೊಳ್ತೀವಿ, ಅಕಸ್ಮಾತ್ ನಾಳೆ ದಿನ ತೆರವು ಮಾಡೋಕೆ ಗಿಡನ ಕಿತ್ತು ಕೊಡ್ತೀವಿ ಸರ್. ಇದು ಈ ಮಾತಿಗೆ ನಾನು ಬರ್ತದೆ ಸರ್, ಬರೆದು ಕೊಡ್ತೀವಿ ಸರ್. ನಿಮ್ ಪರವಾಗಿ ಆದ್ರೆ ರೆವಿನ್ಯೂಲಿ ಅಥವಾ ಯಾವ್ದೇ ಕೋರ್ಟ್ ಅಲ್ಲಿ ನಿಮ್ ಪರವಾಗಿ ಆದ್ರೆ ಆ ಜಾಗ ಎಲ್ಲಾರನ್ನು ಕರ್ಕೊಂಬಲ್ಲಿ ನಾವು ಕೂತ್ ಮಾತಾಡೋಣ. ಆಗ್ಲಿ ನಮ್ಮ ರೈತರ ಮೇಲೆ ನಂದೊಂದು ಮನವಿ, ಯಾರ ಮೇಲೆ ಪ್ರಕರಣ ಇಲ್ಲ ಇಲ್ಲ ಸರ್, ಆತರ ಇಲ್ಲ ಸರ್. ನಾವು ರೈತರ ಮಕ್ಕಳೇ ಸರ್. ಒಂದ್ ನಿಮಿಷ, ನಮಗೆ ಹಿಂದೆ ಹಾಕ್ಬಿಟ್ಟಿದ್ದೀರಾ. ನಾನು ಮಾಡಿದ್ರು ಸರ್, ಇನ್ಮೇಲೆ ದಯಮಾಡಿ ಸ್ವಲ್ಪ ಎಲ್ಲರೂ ಮನುಷ್ಯ ಇದ್ದಾರೆ, ಪ್ರಾಣಿಗಳು ಬದುಕಬೇಕು, ಮನುಷ್ಯರು ನಾವು ಒಂಥರ ಪ್ರಾಣಿನೇ.
ಆದ್ರೆ ಮನುಷ್ಯನ್ ಸ್ವಲ್ಪ ಬುದ್ಧಿ ಐತೆ. ನೀವು ನಮ್ ಕುಲಕ್ಕೆ ಸೇರಿದವರಾದ್ರಿಂದ ನಮ್ಮನ್ನು ಈ ಕರಡಿ ಸಿಂಹ ಚಿರತೆ ನೋಡಿದಂಗ್ ನೋಡ್ಬೇಡಿ. ಸ್ವಲ್ಪ ನಮ್ಮನ್ನ ನೋಡ್ತಿದಾರೆ ಸರ್. ದಯಮಾಡಿ ನೀವು ಹೇಳ್ಕೊಂಡಂಗೆ ನೀವು ರೈತರ ಮಗ ಆಗಿರೋದ್ರಿಂದ ಈಗ ನಾವೊಂದು ತೀರ್ಮಾನ ತಗೊಂತೀವಿ, ನಾವು ರೈತರೆಲ್ಲ ಸೇರಿ ನಾವು ತೀರ್ಮಾನ ತಗೊಂತೀವಿ, ಅದರಂತೆ ನಾವು ಹೋರಾಟ ರೂಪಿಸ್ಕೊಳ್ತೀವಿ. ಅದೇನಾಗುತ್ತೋ ದೇವ್ರ ಇಚ್ಛೆ, ಇವತ್ತೆಲ್ಲ ನಾಳೆ ನಮಗೆ ದೇವ್ರ ಅನುಗ್ರಹ ಆಗುತ್ತೆ ಪ್ರಶ್ನೆ ಬೇರೆ. ಆದ್ರೆ ನೀವು ಸ್ವಲ್ಪ ಯಾರು ಬಂದಾಗ ಸಾಫ್ಟ್ ಆಗಿ, ಸುಮ್ನೆ ಏಕದಮ್ಮು ನೀವು ಸಿಟ್ಟು ಬಂದ್ರು ಅವರು ಮಾಡಬೇಕು. ನಾವು ಕುಂತ್ ತೀರ್ಮಾನ ತಗೊಂಡು ಅವರೆಲ್ಲ ರೈತರೆಲ್ಲ ದಯಮಾಡಿ ಊರಲ್ಲಿ ಬ್ಲಾಕ್ ಮಾಡಿ ಯಾರು ಹಂಗೆಲ್ಲ ದಯಮಾಡಿ 10 ಜನ ಬಂದು ನಾವು ಕೀಳ್ತೀವಿ ಅಂತ ಹೇಳಿದಕ್ಕೆ ಅದಕ್ಕೋಸ್ಕರ ನಾವು ಪ್ರೊಟೆಕ್ಷನ್ ತರ್ತೀವಿ. ಇಷ್ಟು ದಿನ ಪ್ರೊಟೆಕ್ಷನ್ ಇತ್ತ ನಿಮ್ಮೂರಲ್ಲಿ, ಮತ್ತೆ ನೆನ್ನೆ ನೀವು ಆತರ ಕಮೆಂಟ್ ಕೊಟ್ರಿ ಸರ್. ಈಗ ನಮ್ಮ ಮಕ್ಕು ಸರ್ ಇದು ಜಾಗನ ನಾವು ಅನ್ನ ಮಾಡೋದು ಹೇಳಿ ಸರ್. ನೀವೇನೇ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಕೆಲಸ ಮಾಡ್ತೀರಾ, ಸರ್ವಿಸ್ ಕೊಡ್ತೀರಾ, ಬಟ್ ಅನ್ನನ ಫಾರೆಸ್ಟ್ ಅಲ್ಲಿ ಬೆಳ್ಕೊಳ್ತೀರಾ, ರೈತನೇ ಬೆಳ್ಕೊಡ್ಬೇಕು. ರೈತರ ಮಕ್ಕಳ ತರ ಯೋಚನೆ ಮಾಡಿ ಸರ್. ಒಂದ್ಸಲ ಬಡವ್ರ ಮಕ್ಕಳೇ, ಎಲ್ಲರ ಆಫೀಸರ್ಸ್ಗಳು ಬಡವ್ರ ಮಕ್ಕಳೇ. ಆಫೀಸರ್ಸ್ ಬಿಡಪ್ಪ ಅವ್ರೇನ್ ಆದೇಶ ಇದೆಯೋ ಅದ್ರಂತೆ ಮಾಡ್ತಾರೆ. MLA ಹೇಳ್ತಾನೋ ಮಂತ್ರಿ ಹೇಳ್ತಾನೋ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಬಂದಿರ್ತಾರೆ ಅಷ್ಟೇ. ನಾವು ಕುಂತ್ ತೀರ್ಮಾನ ನಿಮ್ ಕೈಲಿ MLA ಮಂತ್ರಿ ಮಾಡೋ ಶಕ್ತಿ ನಿಮ್ಮ ಹತ್ರ ಇದೆ, ಅದ್ ನಾವು ಮಾತಾಡಂಗ್ ಬಂದ್ವಿ. ನಾನು ಮಾತಾಡ್ತೀನಿ, ಘರ್ಷಣೆ ಆಗೋದ್ ಬೇಡ. ಬಾಯ್ಲಿ ಈಗ ಕುಂತ ಮಾತಾಡ ನಡಿ. ನಮ್ದು ಗೋಮಾಳ ನಾವು ಗೋಮಾಳ ಹಂಗೆ ಹೇಳೋಣ. ಅವ್ರಿಗೆ ರೈಟ್ ಸೈಡ್ ನಮ್ಗೆ ವಾಲೆಹಳ್ಳಿ ನನಗೆ ಲೀಡ್ ಕೊಟ್ಟಿದ್ದೀರಿ ನೀವು. ಕೇಳಿಲ್ಲ ನಮಗೆ ವಾಲೆಹಳ್ಳಿ ಲೀಡ್ ಕೊಟ್ಟಿದ್ದೀರಿ. ನಾನು ಹೇಳಕ್ ಕೇಳ್ತಿಲ್ಲ, ನೀವೇ ಮಾತಾಡಿದ್ರೆ ಅಲ್ಲಿ ಗೋಮಾಳ ನಿಂತ ಮಾತಾಡು ಒಂದೇ. ಕೈ ಜೋಡ್ಸು ಮತ್ತೆ ಕೈ ಜೋಡ್ಸು ರೈತರ ಜೊತೆಗೆ. ನೀನ್ ವಾಲೆಹಳ್ಳಿ ಒಂದೂರು ಹಿಡ್ಕೊಂಡ್ ಕುತ್ಕೊಂಡ್ಬೇಡ. ನೀನ್ ನಿನಗೇನಾದ್ರು ಆದ್ರೂ ನಾವು ಎಲ್ಲ ಬರ್ತೀವಿ, ನೀನು ನಮ್ಗೇನಾದ್ರೂ ಬರ್ಬೇಕು. ನೀನು ಯಜಮಾನ ಅಧ್ಯಕ್ಷ, ಕೈ ಜೋಡ್ಸು ರೈತರ ಜೊತೆಗೆ. ನೀನ್ ವಾಲೆಹಳ್ಳಿ ಒಂದೂರು ಹಿಡ್ಕೊಂಡ್ ಕುತ್ಕೊಂಡ್ಬೇಡ. ನೀನ್ ನಿನಗೇನಾದ್ರು ಆದ್ರೂ ನಾವು ಎಲ್ಲ ಬರ್ತೀವಿ, ನೀನು ನಮ್ಗೇನಾದ್ರೂ ಬರ್ಬೇಕು. ನೀನು ಯಜಮಾನ ಅಧ್ಯಕ್ಷ, ನೀನ್ ಎಲ್ಲರಿಗೂ ಅಧ್ಯಕ್ಷ. ನೀನು ವಾಲೆಹಳ್ಳಿ ಊರಿಗೆ ಕಾನೂನು ಎಲ್ಲರಿಗೂ ಒಂದೇ, ಒಂದೇ ರೈತರಿಗೂ ಒಂದೇ, ಫಾರೆಸ್ಟರ್ಗೂ ಒಂದೇ ಕಾನೂನು. ನೋಡೋಣ, ಅಧ್ಯಕ್ಷ ಆದ ತಕ್ಷಣ ಎಲ್ಲ ಕೇಳಪ್ಪ, ಮುಂದ್ ನೋಡೋಣ ಏನ್ ನ್ಯಾಯ ತಗೊಬೇಕು. ಅದಕ್ಕೆಲ್ಲ ಒಗ್ಗಟ್ಟಾಗಿರ್ಲಿ, ಹಿಂಗ್ ಆಡಬಾರ್ದು. ಇವ್ರಿಗೆ NOC ಕೊಟ್ಟಿಲ್ಲ ಸರ್ ಡಿಪಾರ್ಟ್ಮೆಂಟ್. ಆ ಊರಲ್ಲೂ ಇದಾರೆ ಬಿಡಪ್ಪ. ಇವರು ಅಧ್ಯಕ್ಷರು ಪಾಪ ಹಂಗೆಲ್ಲ ಹೇಳಕ್ ಆಗೋದಿಲ್ಲ. ಅವ್ರವ್ರದ್ದೇನೋ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಬಿಡಪ್ಪ, ನೀನು ಡೈವರ್ಟ್ ಮಾಡೋದು ದಯಮಾಡಿ, ಚರ್ಚೆ ಬೇಡ. ನಾವು ಕುಂತಿಗೆ ಮಾತಾಡೋಣ, ಯಾವ ತರ ತಗೊಂಡೋಗ್ಬೇಕು ನಾವು ಪ್ಲಾನ್ ಮಾಡೋಣ. ಕಾನೂನು ಹೋರಾಟ ಮತ್ತು ಜನತಾ ಹೋರಾಟ ಎರಡನ್ನೂ ಕೂಡ ನಾವು ಪ್ಲಾನ್ ಮಾಡ್ಕೊಂಡು ಮುಂದುವರೆಯೋಣ. ಘರ್ಷಣೆ ಮಾಡ್ಕೊಳ್ಳೋದು ಬೇಡ. ದಯಮಾಡಿ ನೀವು ಯಾರು ಕೇಸು ಗೀಸು ಹಾಕ್ಸ್ಕೊಂಡು ಮನೆ ಮಠ ಬಿಡುವಂತ ಪರಿಸ್ಥಿತಿ ಬರೋದು ಬೇಡ. ನಾನು ಆ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಸಮಾಧಾನವಾಗಿ ಏನ್ ಮಾಡ್ಬೇಕು ಮಾಡೋಣ, ಮಾತಾಡೋಣ. ನಡೆಯ ಅಧ್ಯಕ್ಷ